Particularly, I am taking up a few examples while making an intervention into the postmodernist idea of knowing the knowledge of the past. ಚಾರಿತ್ರಿಕ ಸತ್ಯ ಅಂದರೆ ಏನು ಎಂಬ ವಿಚಾರದ ಬಗ್ಗೆ ಸುಮಾರು 1950ರ ದಶಕದಿಂದ ಈಚೆಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗಳು ನಡೀತಾ ಇದ್ದವು. ಆದರೆ 1970ರ ದಶಕದಿಂದ ಈಚೆಗೆ ಆ ಥರದ ಒಂದು ಚರ್ಚೆಯ ನಡುವೆ ಆಧುನಿಕೋತ್ತರವಾದ ಚಿಂತನಾ ಕ್ರಮವನ್ನು ಅಳವಡಿಸಿಕೊಳ್ಳುವಂಥ ಕೆಲಸವನ್ನು ಚರಿತ್ರೆಯ ವಿದ್ಯಾರ್ಥಿಗಳು ಮತ್ತು ವಿದ್ವಾಂಸರು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಬಹುಶಃ ಇಲ್ಲಿ ಚರಿತ್ರೆ ಕುರಿತಾದಂತಹ ಸತ್ಯದ ಬಗ್ಗೆ ಸ್ಪಷ್ಟತೆಯನ್ನು ಹುಡುಕುವಂಥ ವಿಚಾರದಲ್ಲಿ ಈ ಚರ್ಚೆಗಳು ನಡೀತಾ ಹೋಗ್ತವೆ. ನಾನು ನನ್ನ ಚರ್ಚೆಯ ಆರಂಭದಲ್ಲಿ ಒಂದು ಉದಾಹರಣೆಯೊಂದಿಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಇದೊಂದು ನಡೆದ ಘಟನೆ 2000 ಜನವರಿ 11ರಲ್ಲಿ ಇಂಗ್ಲೆಂಡ್ನಲ್ಲಿ ನಡೆದಿರುವಂಥದ್ದು. ಇದರ ಮೂಲಭೂತವಾದಂಥ ಉದ್ದೇಶ ಏನು ಅಂತಂದರೆ 1993ರಲ್ಲಿ ಅಮೇರಿಕದ ಇತಿಹಾಸಗಾರ್ತಿ ಡೆಬೋರಾ ಲಿವ್ಸ್ಟಡ್ ಅನ್ನುವರು ಯಹೂದಿ ಹತ್ಯಾಕಾಂಡದ ಬಗ್ಗೆ, ಹಿಟ್ಲರ್ ಇದರಲ್ಲಿ ಪಾಲ್ಗೊಂಡಿರುವಂಥದ್ದು ಹತ್ಯಾಕಾಂಡದ ಬಗ್ಗೆ ಒಂದು ಸಂಶೋಧನಾ ಗ್ರಂಥವನ್ನು ಪ್ರಕಟಿಸ್ತಾರೆ. ಆ ಗ್ರಂಥದ ಹೆಸರು ಡಿನೈಯಿಂಗ್ ದಿ ಹೋಲೋಕಾಸ್ಟ್, ಗ್ರೋಯಿಂಗ್ ಅಸಾಲ್ಟ್ ಆನ್ ಟ್ರೂತ್ ಆ್ಯಂಡ್ ಮೆಮೊರಿ ಅನ್ನುವಂಥ ಒಂದು ಕೃತಿ. ಪೆಂಗ್ವಿನ್ ಬುಕ್ಸ್ ಪಬ್ಲಿಷರ್ಸು ಈ ಪುಸ್ತಕವನ್ನು ಪ್ರಕಟ ಮಾಡಿದರು. ಡೇವಿಡ್ ಇರ್ವಿಂಗ್ ಅನ್ನುವಂಥ ಒಬ್ಬ ಪತ್ರಕರ್ತರು ಇಂಗ್ಲೆಂಡ್ನಲ್ಲಿ ಈ ಕೃತಿಯ ಬಗ್ಗೆ ಒಂದಷ್ಟು ತಕರಾರುಗಳನ್ನು ಎತ್ತುತ್ತಾನೆ. 2000 ಜನವರಿ 11ರಲ್ಲಿ ಲಂಡನ್ನ ಉಚ್ಚ ನ್ಯಾಯಾಲಯಕ್ಕೆ ಒಂದು ಅಫಿದಾವತ್ತನ್ನು ಹಾಕ್ತಾರೆ. ಅವರ ಕಂಪ್ಲೇಂಟ್ ಏನು ಅಂತಂದರೆ, ಡೆಬೋರಾ ಲಿವ್ಸ್ಟಡ್ ಅವರು ತಾನು ಯಹೂದಿ ಹತ್ಯಾಕಾಂಡದ ಬಗ್ಗೆ ಬರೆದಿರುವಂಥ ಅನೇಕ ಲೇಖನಗಳನ್ನು, ವಿಚಾರಗಳನ್ನು, ಕೃತಿಗಳಲ್ಲಿ ಪ್ರಕಟ ಆಗಿರುವಂಥ ವಸ್ತು ವಿಷಯಗಳಿಗೆ ಅಪಚಾರವನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ತಕರಾರು. ಆ ಕಾರಣಕ್ಕಾಗಿ ಡೆಬೋರಾ ಲಿವ್ಸ್ಟಡ್ ಅವರನ್ನು ಮತ್ತು ಆ ಪುಸ್ತಕವನ್ನು ಪ್ರಕಟಿಸಿರುವಂಥ ಪಬ್ಲಿಷರಿಗೆ ಶಿಕ್ಷೆಯನ್ನು ವಿಧಿಸಬೇಕು ಅನ್ನುವಂಥ ವಿಚಾರವನ್ನು ಒಂದು ಕಂಪ್ಲೇಂಟ್ ಮುಖಾಂತರ ಲಂಡನ್ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ. ಆದರೆ ಈ ವಿಚಾರವನ್ನು ತನಿಖೆಗೆ ಎತ್ತಿಕೊಂಡಿರುವಂಥ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂಥ ಚಾರ್ಲ್ಸ್ ಗ್ರೇ ಅವರು, ದಿ ಪ್ರಾಬ್ಲಮ್ ಆಫ್ ದಿಸ್ ಮ್ಯಾಗ್ನಿಟ್ಯೂಡ್ ಕೆನಾಟ್ ಬಿ ಸೆಟಲ್ಡ್ ಇನ್ ಎ ಸಿಂಗಲ್ ಸ್ಟ್ರೋಕ್ ಬೈ ಎ ಜಡ್ಜ್ ಅನ್ನುವ ಕಾರಣಕ್ಕಾಗಿ ಇದು ಚರಿತ್ರೆಗೆ ಸಂಬಂಧಪಟ್ಟ ವಿಚಾರ ಮತ್ತು ಗಂಭೀರ ಸ್ವರೂಪದ ಯಹೂದಿ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟ ವಿಚಾರ ಆಗಿರೋದ್ರಿಂದ ಈ ಸಮಸ್ಯೆಗೆ ನಾನು ತೀರ್ಮಾನ ಕೊಡುವ ಮೊದಲು ಯಾವುದೋ ಒಬ್ಬ ವಸ್ತುನಿಷ್ಠವಾದಂಥ ಇತಿಹಾಸಕಾರನ ಮುಖಾಂತರ ನಾನು ವರದಿಯನ್ನು ಪಡಿಬೇಕು. ಈ ಪುಸ್ತಕದಲ್ಲಿ ಅಳವಡಿಸಿಕೊಂಡಿರುವಂಥ ಸತ್ಯಾಸತ್ಯದ ಬಗ್ಗೆ ನಾನು ಪರಾಮರ್ಶನವನ್ನು ನಾನು ಕಾಣಬೇಕು ಅನ್ನೋ ವಿಚಾರದ ಬಗ್ಗೆ ಅವರು ಒಬ್ಬ ಇತಿಹಾಸಕಾರನ ನೇಮಕ ಮಾಡಿ ಅದರ ಒಂದು ವರದಿಯನ್ನು ತರಿಸ್ಕೊಳ್ಬೇಕು ಅಂತಕ್ಕಂಬಿಟ್ಟು ಅವರು ನಿರ್ಣಯಕ್ಕೆ ಬಂದುಬಿಡ್ತಾರೆ. ತಕ್ಷಣಕ್ಕೆ ಆ ವಿಚಾರವನ್ನು ತನಿಖೆಗೆ ಎತ್ತಿಕೊಳ್ಳೋದಿಲ್ಲ. ಅಷ್ಟೊತ್ತಿಗಾಗಲೇ ಅವರಿಗೆ ಕಂಡು ಬಂದಿರುವಂಥದ್ದು ಇಡೀ ಯುನೈಟೆಡ್ ಕಿಂಗ್ಡಮ್ ಮತ್ತು ಅಕಾಡೆಮಿಕ್ ವರ್ಲ್ಡ್ನಲ್ಲಿ ಅತ್ಯಂತ ಪ್ರಚಾರಕ್ಕೆ ಬಂದಿರುವಂಥ ಒಬ್ಬ ಕೇಂಬ್ರಿಡ್ಜ್ ಬೇಸ್ಡ್ ಇತಿಹಾಸಕಾರನಾಗಿರುವಂಥ ರಿಚರ್ಡ್ ಇವಾನ್ಸ್ ಅವರು ಬರೆದಿರುವಂತಹ ಕೃತಿ ಇನ್ ಡಿಫೆನ್ಸ್ ಆಫ್ ಹಿಸ್ಟ್ರಿ ಅನ್ನುವಂಥ ಕೃತಿಯಲ್ಲಿ ಅವರು ಚರಿತ್ರೆ ವಿದ್ಯಾರ್ಥಿಗಳಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಪರಿಚಯ ಆಗಿದ್ದರು. ಆ ಕಾರಣಕ್ಕಾಗಿ ಲಂಡನ್ನ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ರಿಚರ್ಡ್ ಇವಾನ್ಸ್ ಹತ್ರ ಈ ಪುಸ್ತಕದ ಬಗ್ಗೆ ಒಂದು ವರದಿಯನ್ನು, ವಸ್ತುನಿಷ್ಠವಾದಂಥ ವರದಿಯನ್ನು ಕೊಡಬೇಕು ಅಂತ ಕಮಿಟಿ ಕೇಳಿಕೊಳ್ತಾರೆ. ರಿಚರ್ಡ್ ಇವಾನ್ಸ್ ಅವರಿಗೆ ಈಗಾಗಲೇ ಭಾಳ ದೊಡ್ಡ ಹೆಸರಿತ್ತು. ಒಬ್ಬ ವಸ್ತುನಿಷ್ಠವಾದಂಥ ಇತಿಹಾಸಕಾರ ಮತ್ತು ಚಾರಿತ್ರಿಕ ಘಟನೆಯ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಸತ್ಯವನ್ನು ನುಡಿಯುವಂಥ ವ್ಯಕ್ತಿ ಆಗಿರೋದ್ರಿಂದ ತನ್ನ ಹೆಸರಿಗೆ ಯಾವುದೇ ಕಾರಣಕ್ಕೂ ಅಪಚಾರ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಪುಸ್ತಕವನ್ನು ಸಮರ್ಪಕವಾಗಿ ಓದನ್ನು ಮಾಡುವ ನೆಪದಲ್ಲಿ ಅವಲೋಕನವನ್ನು ಮಾಡ್ತಾರೆ. ಅವರು ಆ ಸಂದರ್ಭದಲ್ಲಿ ಓದಿದ ನಂತರ ಒಂದು ತೀರ್ಮಾನಕ್ಕೆ ಬಂದುಬಿಡ್ತಾರೆ. ಚರಿತ್ರೆ ಅನ್ನುವಂಥದ್ದು ಗತಕ್ಕೆ ಸಂಬಂಧಪಟ್ಟಿರುವಂಥದ್ದು. ಚಾರಿತ್ರಿಕ ಘಟನೆಯನ್ನು ಯಾರು ಅದನ್ನು ಓದಬೇಕು, ಅದನ್ನು ಮರುನಿರೂಪಣೆಗೆ ಒಳಪಡಿಸಬೇಕು, ಅದರ ಬಗ್ಗೆ ಒಂದು ವಸ್ತುನಿಷ್ಠವಾದಂತಹ ಎಲ್ಲರಿಗೂ ಒಪ್ಪಿಗೆ ಆಗಬಹುದಾದಂಥ ಕಥನವನ್ನು ಯಾರು ನಿರ್ಮಾಣ ಮಾಡಬೇಕು ಅನ್ನುವಂಥ ಪ್ರಶ್ನೆ ಅವರನ್ನು ಕಾಡುತ್ತೆ.
ಅವರು ಅಂದುಕೊಂಡಿರುವಂಥದ್ದು ಚರಿತ್ರೆಗೆ ಸಂಬಂಧಪಟ್ಟಂಥ ವಿಚಾರವನ್ನು ಮಾತನಾಡಬೇಕಾಗಿರುವಂಥದ್ದು ಚರಿತ್ರೆ ವಿದ್ಯಾರ್ಥಿಗಳು ಮತ್ತು ಚರಿತ್ರೆ ಕುರಿತಾಗಿ ಅಪಾರವಾದಂತಹ ಓದನ್ನು ಮಾಡಿಕೊಂಡಂಥ ವ್ಯಕ್ತಿಗಳು ಸಾರ್ವಜನಿಕವಾಗಿ ಅಥವಾ ಅಕಾಡೆಮಿಕ್ ವಲಯದಲ್ಲಿ ಮಾತನಾಡಬೇಕಾಗಿರುವುದರಿಂದ ನನಗೆ ಆ ಥರದ ಒಂದು ಹೆಸರು ಮತ್ತು ಜನಮಾನಸದಲ್ಲಿ ನನಗೆ ಆ ಥರದ ಒಂದು ಗೌರವ ಇರುವುದರಿಂದ ಈ ಕೃತಿಯನ್ನು ನಾನು ಸಮರ್ಪಕವಾಗಿ ಅವಲೋಕನ ಮಾಡಿಬಿಟ್ಟು ಅದಕ್ಕೊಂದು ವಸ್ತುನಿಷ್ಠವಾದಂಥ ವರದಿಯನ್ನು ಲಂಡನ್ ಕೋರ್ಟಿಗೆ ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಅದನ್ನು ಓದ್ತಾರೆ. ಇಲ್ಲಿ ಬಹಳ ಮುಖ್ಯವಾದಂಥ ಪ್ರಶ್ನೆ ಏನು ಅಂತಂದರೆ, ರಿಚಾರ್ಡ್ ಇವಾನ್ಸಿಗೆ ಈ ಪುಸ್ತಕವನ್ನು ಓದುವಾಗ ಮತ್ತು ತನ್ನ ವೃತ್ತಿ ಜೀವನದ ಉದ್ದಕ್ಕೂ ಅವರು ಅಳವಡಿಸಿಕೊಂಡಿರುವಂಥ ಒಂದು ಚಿಂತನ ಕ್ರಮ ಏನು ಅಂತಂದರೆ, 19ನೇ ಶತಮಾನದ ಎರಡನೇ ಅರ್ಧದಲ್ಲಿ ನಮ್ಮೆಲ್ಲರಿಗೂ ಚರಿತ್ರೆ ವಿದ್ಯಾರ್ಥಿಗಳಿಗೆ, ಚರಿತ್ರೆ ವಿದ್ವಾಂಸರಿಗೆ ಚಿರಪರಿಚಿತ ಆಗಿರುವಂಥ ಒಬ್ಬ ಏಕೈಕ ವಿದ್ವಾಂಸ ಲಿಯೋಫೋರ್ಡ್ ವೋನ್ ರಾಂಕ್ ಅನ್ನುವಂಥ ಜರ್ಮನಿಯ ಇತಿಹಾಸಕಾರ. ಇವರು ಚರಿತ್ರೆಯನ್ನು ಕುರಿತು ಮರುವಿಮರ್ಶೆ ಮಾಡುವ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅಬ್ಜೆಕ್ಟಿವಿಟಿಗೆ ವಸ್ತುನಿಷ್ಠತೆಗೆ ಸಂಬಂಧಪಟ್ಟಾಗೆ ಚರಿತ್ರೆ ಅನ್ನುವಂಥದ್ದು ಏನು ಅಂತಂದರೆ, ಚಾರಿತ್ರಿಕ ಘಟನೆ ನಡೆದಿದ್ದರೂ ಆ ಘಟನೆ ಬಿಟ್ಟು ಹೋಗಿರುವಂಥ ಪಳೆಯುಳಿಕೆಗಳನ್ನು ಚರಿತ್ರೆಯ ವಿದ್ಯಾರ್ಥಿಗಳು ಮರುವಿಮರ್ಶೆಗೆ ಒಳಪಡಿಸಬೇಕು ಮತ್ತು ಎಲ್ಲರಿಗೂ ಒಪ್ಪಿಗೆ ಆಗುವಂತಹ ಒಂದು ಕಥೆಯನ್ನು ನಿರ್ಮಾಣ ಮಾಡಬೇಕು ಮತ್ತು ಆ ಕಥೆಯನ್ನು ಹೇಳುವ ಸಂದರ್ಭದಲ್ಲಿ ವಸ್ತುನಿಷ್ಠತೆಯನ್ನು ಕಾಪಾಡಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಪೂರ್ವಗ್ರಹದಿಂದ ಅಥವಾ ಅರ್ಧ ಸತ್ಯವನ್ನು ಇಡೀ ಸತ್ಯ ಅಂತ ಹೇಳಿ ಸಮರ್ಥಿಸುವಂಥ ಕೆಲಸವನ್ನು ಚರಿತ್ರೆ ವಿದ್ಯಾರ್ಥಿಗಳು ಮಾಡಬಾರ್ದು. ಯಾಕಂದರೆ ಹಾಗೆ ಮಾಡಿದ್ದ ಹೋದಂತಂದರೆ ಚರಿತ್ರೆಗೆ ಮಾಡಬಹುದಾದಂಥ ಅಪಚಾರ. ಆ ಕಾರಣ ಚಾರಿತ್ರಿಕ ಘಟನೆಯಲ್ಲಿ ಲಿಯೋಫೋರ್ಡ್ ವೋನ್ ರಾಂಕ್ ಹೇಳುವಂತೆ, ಘಟನೆ ಅನ್ನುವಂಥದ್ದು ಗತದಲ್ಲಿ ನಡೆದಿದೆ, ವರ್ತಮಾನ ಕಾಲದಲ್ಲಿ ಭವಿಷ್ಯತ್ತಿನ ತಲೆಮಾರಿನವರೆಗೆ ಎಲ್ಲರಿಗೂ ಒಪ್ಪಿಗೆ ಹಾಕುವ ರೀತಿಯಲ್ಲಿ ಯಥಾವತ್ತಾಗಿ ಮರುಮಂಡನೆ ಮಾಡುವಂಥ ಸಂಪ್ರದಾಯವನ್ನು ಚರಿತ್ರೆಯ ವಿದ್ಯಾರ್ಥಿಗಳು ಮಾಡಬೇಕು ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ. ರಿಚಾರ್ಡ್ ಇವಾನ್ಸ್ ಅವರು ಈ ಹೇಳಿಕೆಯನ್ನು ಹೆಚ್ಚು ತನ್ನ ಬರವಣಿಗೆಗಳಲ್ಲಿ ಅಳವಡಿಸಿಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಡೆಬೋರಾ ಲೆಫ್ಸ್ಟೆಡ್ ಅವರು, ಅಮೆರಿಕದ ಇತಿಹಾಸಗಾರ್ತಿ, ಯಹೂದಿ ಹತ್ಯಾಕಾಂಡದ ಬಗ್ಗೆ ತೆಗೆದುಕೊಂಡಿರುವಂಥ ತೀರ್ಮಾನ ಸುಮಾರು 7 ವರ್ಷಗಳಷ್ಟು ಕಾಲ ಸತತ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡು ಅಮೆರಿಕದಲ್ಲಿರುವಂಥ ಬಹುತೇಕ ಎಲ್ಲ ಪತ್ರಕಾರವನ್ನು ಭೇಟಿ ಕೊಟ್ಟು ಮತ್ತು ಗ್ರಂಥಾಲಯಗಳಿಗೆ ಭೇಟಿ ಕೊಟ್ಟು, ಯುರೋಪಿನಲ್ಲಿರುವಂಥ ಎಲ್ಲ ಗ್ರಂಥಾಲಯಗಳಿಗೆ ಭೇಟಿ ಕೊಟ್ಟು, ಲಂಡನ್ನಲ್ಲಿರುವಂಥ ಗ್ರಂಥಾಲಯಗಳಿಗೆ ಭೇಟಿ ಕೊಟ್ಟು ಮತ್ತು ಯಹೂದಿಗಳಿಗೆ ಸಂಬಂಧಪಟ್ಟಂತೆ ಯಹೂದಿಯವರ ದೇಶ ಇಸ್ರಾಯೇಲ್ನಲ್ಲಿರುವಂಥ ತೆಲ್ ಅವೀವ್ ವಿಶ್ವವಿದ್ಯಾಲಯದಲ್ಲಿ ಇರುವಂತಹ ಪತ್ರಕಾರದಲ್ಲಿರುವಂಥ ಯಹೂದಿ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಪರಾಮರ್ಶನೆ ಮಾಡಿ ಕೊನೆಗೆ ಈ ಪುಸ್ತಕವನ್ನು ರಚನೆ ಮಾಡ್ತಾರೆ. ಡಿನೈಯಿಂಗ್ ದಿ ಹೋಲೋಕಾಸ್ಟ್, ಗ್ರೋಯಿಂಗ್ ಅಸಾಲ್ಟ್ ಆನ್ ಟ್ರೂತ್ ಆ್ಯಂಡ್ ಮೆಮೊರಿ ಅನ್ನುವಂಥ ಒಂದು ಕೃತಿ. ಇದರಲ್ಲಿ ಜರ್ಮನಿಯ ಅಡಾಲ್ಫ್ ಹಿಟ್ಲರ್ ಭಾಳ ದೊಡ್ಡ ಪ್ರಮಾಣದಲ್ಲಿ 1930ರ ದಶಕದಲ್ಲಿ ನಿರಂತರವಾಗಿ ಯಹೂದಿ ಹತ್ಯಾಕಾಂಡದಲ್ಲಿ ಪಾಲ್ಗೊಂಡಿದ್ದಾನೆ, ನೇರವಾಗಿ ಪಾಲ್ಗೊಂಡಿದ್ದಾನೆ ಮತ್ತು ಅದನ್ನು ಸಬ್ಸ್ಟ್ಯಾನ್ಷಿಯೇಟ್ ಮಾಡುವಂಥದ್ದು ತಾನು ಓದಿರುವಂಥ ಎಲ್ಲ ದಾಖಲೆಗಳನ್ನು ಮುಂದಿಟ್ಕೊಂಡ್ಬಿಟ್ಟು ಈ ಕೃತಿಯಲ್ಲಿ ಪ್ರಕಟ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಡೇವಿಡ್ ಇರ್ವಿಂಗ್ ಒಬ್ಬ ಪತ್ರಕರ್ತನಾಗಿ ಕೋರ್ಟಿಗೆ ಒಂದು ದಾವೆಯನ್ನು ಹೂಡುವ ಸಂದರ್ಭದಲ್ಲಿ, ಇಲ್ಲ, ಡೆಬೋರಾ ಲೆಫ್ಸ್ಟೆಡ್ ಅವರು ಸುಳ್ಳು ಹೇಳಿದ್ದಾರೆ, ನನ್ನ ಬರವಣಿಗೆ, ಯಾಕಂದರೆ ಇವನೊಬ್ಬ ಸಂಪ್ರದಾಯವಾದಿ ಬರಹಗಾರ ಮತ್ತು ಹಿಟ್ಲರ್ನ ನಿರಂತರವಾಗಿ ಡಿಫೆಂಡ್ ಮಾಡ್ಕೊಂಡು ಬಂದವನು ಮತ್ತು ಎಂದು ಹಿಟ್ಲರ್ ಯಹೂದಿಗಳನ್ನು ಹಿಂಸಿಸಲಿಲ್ಲ ಅನ್ನುವಂತಹ ಮಾತುಗಳನ್ನು ಏರುದನಿಯಲ್ಲಿ ಇಂಗ್ಲೆಂಡ್ನ ಉದ್ದಗಲಕ್ಕೂ ಹೇಳಿಕೊಂಡು ಬಂದವರು. ಆದರೆ ಡೆಬೋರಾ ಲೆಫ್ಸ್ಟೆಡ್ ಅವರು ತನ್ನ ಹೇಳಿಕೆಗೆ ವಿರುದ್ಧವಾದಂಥ ಒಂದು ತೀರ್ಮಾನವನ್ನು ಕೊಟ್ಟಿದ್ದಾರೆ ತನ್ನ ಕೃತಿಯಲ್ಲಿ. ಆ ಕಾರಣಕ್ಕಾಗಿ ಅವರನ್ನು ಶಿಕ್ಷಿಸಬೇಕು ಅನ್ನುವಂಥ ವಾದವನ್ನು ಮಂಡನೆ ಮಾಡಿದಾಗ ರಿಚಾರ್ಡ್ ಇವಾನ್ಸಿಗೆ ಈ ಪುಸ್ತಕವನ್ನು ಓದಿ ವರದಿ ಕೊಡಬೇಕು ಅಂತ ಕಮಿಟ್ಟು ನ್ಯಾಯಾಧೀಶರು ಚಾರ್ಲ್ಸ್ ಗ್ರೇ ಅವರು ಕೊಟ್ಟಾಗ ಇದನ್ನು ವಸ್ತುನಿಷ್ಠವಾಗಿ ಓದೋದು ಮಾತ್ರ ಅಲ್ಲ, ಆ ಓದಿನ ಮುಂದುವರಿದ ಭಾಗಕ್ಕೆ ತನ್ನ ವರದಿಯಲ್ಲಿ ಹೇಳ್ತಾರೆ, ಡೆಬೋರಾ ಲೆಫ್ಸ್ಟೆಡ್ ಅವರು ತನ್ನ ಸಂಶೋಧನೆಯ ಉದ್ದಕ್ಕೂ ಪಾಲಿಸಿಕೊಂಡಿರುವಂಥದ್ದು ಲಿಯೋಫೋರ್ಡ್ ವೋನ್ ರಾಂಕ್ ಅವರು ಚರಿತ್ರೆ ರಚನಾ ಕ್ರಮದಲ್ಲಿ ಪಾಲಿಸಬೇಕಾಗಿರುವಂಥ ವಿಧಾನವನ್ನೇ ಅಳವಡಿಸಿಕೊಂಡಿದ್ರು ಅಂತ. ರಾಂಕೆ ಅವರು ಏನು ಹೇಳ್ತಾರೆ ಅಂತಂದರೆ, ರೈಟಿಂಗ್ ಹಿಸ್ಟ್ರಿ ಸ್ಟಾರ್ಟ್ಸ್ ಫ್ರಮ್ ದಿ ಆರ್ಕಿವ್ಸ್ ಅನ್ನುವಂಥ ಮಾತನ್ನು ಹೇಳ್ತಾರೆ. ಚಾರಿತ್ರಿಕ ಘಟನೆಗೆ ಸಂಬಂಧಪಟ್ಟಂತೆ ಒಬ್ಬ ಇತಿಹಾಸಕಾರ ವಸ್ತುನಿಷ್ಠವಾದಂಥ ತೀರ್ಮಾನ ಕೊಡುವಾಗ
ದಾಖಲೆಗಳಲ್ಲಿ ಅದು ಶಾಸನದ ರೂಪದಲ್ಲಾಗಿರ್ಬೋದು, ಸಾಹಿತ್ಯದ ರೂಪದಲ್ಲಾಗಿರ್ಬೋದು, ನಾಣ್ಯದ ರೂಪದಲ್ಲಾಗಿರ್ಬೋದು, ಏನೇ ಇದ್ದರೂ ಗತ ಬಿಟ್ಟು ಹೋಗಿರುವಂತಹ ಪಳೆಯುಳಿಕೆಗಳನ್ನು ಓದಿಗೆ ಅಳವಡಿಸಿಕೊಂಡು ಚರಿತ್ರಕಾರ ವಸ್ತುನಿಷ್ಠವಾದಂಥ ತೀರ್ಮಾನವನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿರೋದ್ರಿಂದ ಡೆಬೋರಾ ಲಿಪ್ಸ್ಟಡ್ ರಿಚಾರ್ಡ್ ಇವಾನ್ಸ್ ಪ್ರಕಾರ ದಾಖಲೆಗಳನ್ನು ಇಟ್ಟು ಆರ್ಕಿವ್ಸ್ನಲ್ಲಿರುವಂಥ ದಾಖಲೆಗಳನ್ನು ಪರಾಮರ್ಶನ ಮಾಡಿ ತನ್ನ ಸಂಶೋಧನೆಯನ್ನು ಕೈಗೊಂಡಿದ್ದಾರೆ ಮತ್ತು ಯಹೂದಿ ಹತ್ಯಾಕಾಂಡಕ್ಕೆ ನಿಷ್ಪಕ್ಷಪಾತವಾದ ಒಂದು ತೀರ್ಮಾನವನ್ನು ನೀಡಿದರೆ ವಾಟ್ ಶಿ ಸೆಡ್ ಈಸ್ ರೈಟ್ ಅನ್ನುವಂಥ ಮಾತು ಮತ್ತು ಚರಿತ್ರೆಯ ವಿಧಿವಿಧಾನಗಳಿಗೆ ವಿರುದ್ಧವಾದದ್ದು ಅಲ್ಲ ಅನ್ನುವಂಥ ಮಾತನ್ನು ಅವರು ದೃಢೀಕರಣ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಈ ವರದಿಯನ್ನು ಲಂಡನ್ ಕೋರ್ಟಿಗೆ ಕೊಟ್ಟ ಸಂದರ್ಭದಲ್ಲಿ ಚಾರ್ಲ್ಸ್ ಗ್ರೇ ನ್ಯಾಯಾಧೀಶರು ಡೇವಿಡ್ ಇರ್ವಿಂಗ್ ನೀಡಿರುವಂತಹ ಈ ಕಂಪ್ಲೇಂಟ್ನಲ್ಲಿ ಸತ್ಯಾಂಶ ಅನ್ನುವಂಥದ್ದು ಏನೂ ಇಲ್ಲ. ಆ ಕಾರಣಕ್ಕಾಗಿ ಅಲ್ಲಿಯ ಪೆಂಗ್ವಿನ್ ಪಬ್ಲಿಷರನ್ನು ಮತ್ತು ಡೆಬೋರಾ ಲಿಪ್ಸ್ಟಡ್ ಅಮೆರಿಕದ ಇತಿಹಾಸಗಾರ್ತಿಯವರನ್ನು ಅವಮಾನ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಕೋರ್ಟು ಡೇವಿಡ್ ಇರ್ವಿನ್ ಅವರಿಗೆ 10 ವರ್ಷದ ಸಜೆಯನ್ನು ಹಾಕಿಬಿಡುತ್ತೆ ಮತ್ತು ಅವರಿಗೆ ಶಿಕ್ಷೆಯನ್ನು ವಿಧಿಸ್ತಾರೆ. ವಾಟ್ ಐ ಆಮ್ ಟ್ರೈಯಿಂಗ್ ಟು ಸೇ ಈಸ್, ಚರಿತ್ರೆ ಅನ್ನುವಂಥದ್ದು ಒಂದು ಘಟನೆ. ಆ ಘಟನೆ ಎಂದೋ ನಡೆದಿದೆ. ಈ ಘಟನೆಯನ್ನು ವರ್ತಮಾನ ಕಾಲದಲ್ಲಿ ಚರಿತ್ರೆಯ ವಿದ್ಯಾರ್ಥಿಗಳು ಅಥವಾ ಚರಿತ್ರೆ ವಿದ್ವಾಂಸರು ಎಲ್ಲರಿಗೂ ಒಪ್ಪಿಗೆ ಆಗುವಂಥ ಸಂಕಥನದ ರೂಪದಲ್ಲಿ ಮುಂದಿನ ತಲೆಮಾರಿನವರೆಗೆ ಹೇಳಬೇಕು ಅನ್ನುವಂಥದ್ದು. ಇದನ್ನು ಲಂಡನ್ನ ಉಚ್ಚ ನ್ಯಾಯಾಧೀಶರು ಕೂಡ ಇದನ್ನು ಒಪ್ಪಿಕೊಂಡಿದ್ದಾರೆ. ಈ ಸಂಬಂಧ ರಿಚಾರ್ಡ್ ಇವಾನ್ಸ್ನವರಿಗೆ ಮುನ್ನುಡಿಯಾಗಿ ಕಂಡು ಬಂದಿರುವಂಥದ್ದು ಇಬ್ಬರು ಇತಿಹಾಸಕಾರರು ಈಗಾಗಲೇ ಭಾಳ ದೊಡ್ಡ ಪ್ರಮಾಣದಲ್ಲಿ ಚರಿತ್ರೆಯ ಬಗ್ಗೆ ಮಾತನಾಡಿರುವಂಥದ್ದು. ಒಬ್ಬರು 1957ರಲ್ಲಿ ಅಮೆರಿಕದ ವಿದ್ವಾಂಸರಾಗಿರುವಂಥ ಕಾರ್ಲ್ ಬೆಕ್ಕರ್ ಅನ್ನುವರು 1957ರಲ್ಲಿ ಅಮೆರಿಕದ ಒಂದು ಖ್ಯಾತ ನಿಯತಕಾಲಿಕದಲ್ಲಿ ವೆಸ್ಟರ್ನ್ ಪೊಲಿಟಿಕಲ್ ಕ್ವಾರ್ಟರ್ಲಿ ಅನ್ನುವಂಥ ನಿಯತಕಾಲಿಕದಲ್ಲಿ ಒಂದು ಲೇಖನವನ್ನು ಬರೀತಾರೆ. ಅದೊಂದು ದೊಡ್ಡ ದೀರ್ಘವಾದಂಥ ಲೇಖನ ಅಲ್ಲ, ಆದರೆ ಹಿ ಹ್ಯಾಸ್ ಎ ಪಾಯಿಂಟ್ ಟು ಪ್ರೂವ್ ಅನ್ನುವಂಥದ್ದು ಅದನ್ನು ಹೇಳ್ತಾರೆ. ವಾಟ್ ಆರ್ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ ಅನ್ನುವಂಥ ಲೇಖನದ ಶೀರ್ಷಿಕೆ ಅಡಿಯಲ್ಲಿ ಚರಿತ್ರೆ ಅನ್ನುವಂಥದ್ದು ಒಂದು ಹೇಳಿಕೆಯ ರೂಪದಲ್ಲಿ ಚಾರಿತ್ರಿಕ ಘಟನೆ ನಮ್ಮ ಮುಂದೆ ಇರ್ತದೆ. ಉದಾಹರಣೆಗೆ ಅವರೊಂದು ಒಂದು ಉಲ್ಲೇಖ ಮಾಡ್ತಾರೆ. ಅಬ್ರಹಾಂ ಲಿಂಕನ್ನ ಮರ್ಡರ್ ಬಗ್ಗೆ ಒಂದು ಉಲ್ಲೇಖವನ್ನು ಮಾತಾಡ್ತಾರೆ. ಚರಿತ್ರೆ ನಮ್ಮ ಕಣ್ಣು ಮುಂದೆ ಹೇಗೆ ಹೇಳಿಕೆ ರೂಪದಲ್ಲಿ ಚಲಾವಣೆಗೆ ಬರುತ್ತೆ ಅನ್ನುವಂಥ ಮಾತನ್ನು ದೃಢೀಕರಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಬ್ರಹಾಂ ಲಿಂಕನ್ನ ಒಬ್ಬ ಬ್ರೂಕ್ ವಿಲ್ಸ್ ಅನ್ನುವಂಥ ವ್ಯಕ್ತಿ ಅವರು ಫೋರ್ಡ್ ಥಿಯೇಟರ್ನಲ್ಲಿ ಒಂದು ಸಿನಿಮಾವನ್ನು ನೋಡ್ತಾ ಇರುವ ಸಂದರ್ಭದಲ್ಲಿ ಬಂದು ಶೂಟ್ ಮಾಡಿರುವಂಥ ಘಟನೆ ನಡೆದಿರುತ್ತೆ. ವರ್ತಮಾನ ಕಾಲದಲ್ಲಿ ಅಬ್ರಹಾಂ ಲಿಂಕನ್ನ ಮರ್ಡರ್ ಬಗ್ಗೆ ನಾವು ಮಾತನಾಡುವಾಗ ಅದು ಒಂದು ಹೇಳಿಕೆ ರೂಪದಲ್ಲಿ ನಮ್ಮ ಕಣ್ಮುಂದೆ ಇರುತ್ತೆ. ಆ ಹೇಳಿಕೆ ಅನ್ನುವಂಥದ್ದು ಬೇರೆ ಬೇರೆ ಜನಗಳು ಕೃತಿಯ ರೂಪದಲ್ಲಾಗಿರ್ಬೋದು ಅಥವಾ ಆರ್ಕೈವ್ಸ್ನಲ್ಲಿ ನಮಗೆ ಸಿಗಬಹುದಾದಂಥ ದಿನಪತ್ರಿಕೆಯಲ್ಲಾಗಿರ್ಬೋದು ಅಥವಾ ಗಣ್ಯಾತಿಗಣ್ಯ, ಯಾಕಂದರೆ ಅಬ್ರಹಾಂ ಲಿಂಕನ್ ಅವರು ಭಾಳ ದೊಡ್ಡ ದೇಶದ ಅಧ್ಯಕ್ಷರಾಗಿರುವುದರಿಂದಾಗಿ ಅವ್ರ ಬಗ್ಗೆ ಭಾಳ ದೊಡ್ಡ ಜಗತ್ತಿನಾದ್ಯಂತ ಭಾಳ ಹೆಸರು ಇದ್ದಿರುವುದರಿಂದ ಅವ್ರ ಬಗ್ಗೆ ಭಾಳ ಭಾವನಾತ್ಮಕವಾದಂಥ ಮಾತುಗಳನ್ನು ಡೆತ್ ಆದ ಸಂದರ್ಭದಲ್ಲಿ ಹೇಳಿದ್ದಾರೆ. ಆ ಮಾತುಗಳು ದಾಖಲೀಕೃತ ಆಗಿದೆ. ಆ ದಾಖಲೆಗಳು ಅದು ಲೆಕ್ಚರ್ ಮುಖಾಂತರ ಆಗಿರ್ಬೋದು, ಭಾಷಣದ ಮುಖಾಂತರ ಆಗಿರ್ಬೋದು, ಇವೆಲ್ಲವನ್ನು ಆರ್ಕಿವ್ಸ್ನಲ್ಲಿ ಕೂಡಿಡಲಾಗಿದೆ. ಕಾರ್ಲ್ ಬೆಕ್ಕರ್ ಅವರು ಈ ದಾಖಲೆಗಳನ್ನು ಇಟ್ಟುಕೊಂಡ್ಬಿಟ್ಟು ಅಬ್ರಹಾಂ ಲಿಂಕನ್ನ ಡೆತ್ತಿನ ಬಗ್ಗೆ ಮಾತಾಡುವಂಥದ್ದು ವರ್ತಮಾನ ಕಾಲದಲ್ಲಿ ಮಾತನಾಡುವುದು ಮಾತ್ರ ಅಲ್ಲ, ಅಬ್ರಹಾಂ ಲಿಂಕನ್ನ ವೈಶಿಷ್ಟ್ಯವನ್ನು ಅವರ ಲೀಡರ್ಶಿಪ್ ಕ್ವಾಲಿಟಿಯನ್ನು ಹೇಳ್ತಾನೆ. ಅವರ ಡೆತ್ ಯಾಕೆ ಆಯಿತು ಅನ್ನೋದ್ರ ಬಗ್ಗೆ ಮಾತನಾಡುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಚಾರಿತ್ರಿಕ ಘಟನೆ ಅನ್ನುವಂಥದ್ದು ವರ್ತಮಾನ ಕಾಲದಲ್ಲಿ ನಮಗೆಲ್ಲರಿಗೂ ಲಭ್ಯ ಆಗುವಂಥದ್ದು ಒಂದು ಹೇಳಿಕೆ ರೂಪದಲ್ಲಿ. ಆ ಹೇಳಿಕೆ ಎಲ್ಲಿ ದಾಖಲಾಗಿರುತ್ತೆ ಅಂತಂದರೆ ಪತ್ರಾಗಾರದಲ್ಲಿ ಸಂಗ್ರಹಿಸಿರುವಂಥ ದಾಖಲೆಗಳ ರೂಪದಲ್ಲಿ ನಮಗೆ ಸಿಗುತ್ತೆ. ಇದನ್ನೇ 1961ರಲ್ಲಿ ಭಾಳ ಖ್ಯಾತ ಇತಿಹಾಸಕಾರರಾಗಿರುವಂಥ EH ಕಾರ್ ಅವರು ದೃಢೀಕರಣವನ್ನು ಮಾಡ್ತಾರೆ. EH ಕಾರ್ ಅವರನ್ನು ಮತ್ತೆ ಪುನಃ ನಾನು ಹೇಳಬೇಕಾಗತ್ತೆ. ಚರಿತ್ರೆಗೆ ಸಂಬಂಧಪಟ್ಟಂಥ ದೊಡ್ಡ ಡಿಬೇಟನ್ನು ಆರಂಭ ಮಾಡಿರುವಂಥದ್ದು ಮತ್ತು ಇವತ್ತು ಸುಮಾರು 60 ವರ್ಷದ ನಂತರವೂ EH ಕಾರು ಹೇಳಿರುವ ಮಾತನ್ನು ನಾವು
ಪದೇ ಪದೇ ನಾವು ಮರುಮಂಡನೆ ಮಾಡ್ತಾ ಇದ್ದೀವಿ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ. ಮತ್ತು ಚರಿತ್ರೆಯ ಕುರಿತಾಗಿ ಸಂಶೋಧನೆ ಮಾಡುವಂತಹ ಸಂಶೋಧಕರು ಅದರ ಬಗ್ಗೆ ಗೌರವ ಇಟ್ಕೊಂಡು ಬಿಟ್ಟೆ ಮಾತಾಡ್ತಾರೆ ಅಂತಂದರೆ 1961ರಲ್ಲಿ ಕೇಂಬ್ರಿಡ್ಜ್ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ EH ಕಾರರು ನೀಡಿರುವಂಥ 4 ಉಪನ್ಯಾಸಗಳು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಆ ಭಾಷಣವನ್ನು ಕೇಳಿಕೊಂಡಿರುವಂಥ ವಿದ್ಯಾರ್ಥಿಗಳು ಈ 4 ಭಾಷಣಗಳು ಅದಲ್ಲೇ ಹಾಗೆ ಇರಬಾರ್ದು, ಅದು ಮುಂದಿನ ತಲೆಮಾರಿನ ವಿದ್ಯಾರ್ಥಿಗಳಿಗೆ, ಚರಿತ್ರೆಯನ್ನು ಓದುವಂಥ ವಿದ್ಯಾರ್ಥಿಗಳಿಗೆ, ಚರಿತ್ರೆಯನ್ನು ಅಪಾರ ಪ್ರೀತಿಯಿಂದ ಪ್ರೀತಿಸುವಂಥ ವಿದ್ಯಾರ್ಥಿಗಳಿಗೆ ಅದು ಲಭ್ಯ ಆಗಬೇಕನ್ನೋ ಕಾರಣಕ್ಕಾಗಿ EH ಕಾರವರ ಮೇಲೇ ಅಭಿಮಾನದಿಂದ ಒತ್ತಡವನ್ನು ಹೇರಿ ಅದನ್ನು ಕೃತಿ ರೂಪದಲ್ಲಿ ತರಬೇಕು ಅಂತೇಳಿ 1964ರಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆ ಕಾರಣಕ್ಕಾಗಿ ಆ 4 ಉಪನ್ಯಾಸಗಳು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ನೀಡಿರುವಂಥ ಈ ಉಪನ್ಯಾಸಗಳನ್ನು ಒಂದು ಪುಸ್ತಕದ ರೂಪದಲ್ಲಿ ಅವರು ಪ್ರಕಟಿಸ್ತಾರೆ. ವಾಟ್ ಈಸ್ ಹಿಸ್ಟ್ರಿ ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ. ಈ ಕೃತಿಯಲ್ಲಿ EH ಕಾರವರು ಚರಿತ್ರೆ ಕುರಿತಾಗಿ ಮಾತನಾಡ್ತಾನೆ. ಹಿಸ್ಟ್ರಿ ಈಸ್ ಆಲ್ ಅಬೌಟ್ ದಿ ಹಿಸ್ಟಾರಿಕಲ್ ಫ್ಯಾಕ್ಟ್ ಅನ್ನುವಂಥದ್ದು. ಇಟ್ಸ್ ಎ ಕಂಟಿನ್ಯೂಯಸ್ ಇಂಟ್ರ್ಯಾಕ್ಷನ್ ಬಿಟ್ವೀನ್ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಆ್ಯಂಡ್ ಎ ಕಂಟಿನ್ಯೂಯಸ್ ಡೈಲಾಗ್ ಬಿಟ್ವೀನ್ ದಿ ಹಿಸ್ಟೋರಿಯನ್ ಆ್ಯಂಡ್ ಹಿಸ್ ಫ್ಯಾಕ್ಟ್ ಅಂತ ಕಮಿಟ್ಟು ಮಾತಾಡ್ತಾರೆ. ಅಂದರೆ ಚರಿತ್ರೆ ಅನ್ನುವಂಥದ್ದು ಅಲ್ಲಿ ಎಲ್ಲೋ ಒಂದು ಕಡೆ ಫ್ಯಾಕ್ಟ್ ಈಸ್ ಲೈಕ್ ಎ ಸ್ಯಾಕ್, ಇಟ್ ವೋಂಟ್ ಸ್ಟ್ಯಾಂಡ್ ಅಪ್ ಅನ್ಲೆಸ್ ಯು ಪುಟ್ ಸಮಥಿಂಗ್ ಇನ್ ಇಟ್ ಅನ್ನುವಂಥ ಮಾತನ್ನು, ಹೇಳಿಕೆಯನ್ನು ಪದೇ ಪದೇ ಈ ಪುಸ್ತಕದಲ್ಲಿ ದಾಖಲಿಸ್ತಾರೆ. ಅದೇನು ಅಂತಂದರೆ, ಗತ ಅನ್ನುವಂಥದ್ದು ಅಲ್ಲೆಲ್ಲೋ ಮೂಲೆಯಲ್ಲಿ ಬಿದ್ದಿರುವಂಥ ಗೋಣಿಚೀಲ. ಆ ಗೋಣಿಚೀಲ ಎದ್ದು ನಿಲ್ಲಬೇಕು ಅಂತಂದರೆ ಆ ಗೋಣಿಚೀಲದ ಒಳಗಡೆ ನಾವು ಏನಾದರೂ ಸರಕನ್ನು ತುಂಬಬೇಕು. ತುಂಬದೇ ಇದ್ದರೆ ಆ ಗೋಣಿಚೀಲ ಎದ್ದು ನಿಲ್ಲುವುದಿಲ್ಲ. ಅಲ್ಲಿವರೆಗೆ ಅದೊಂದು ಡೆಡ್ ಥಿಂಗ್, ಸತ್ತ ಒಂದು ವಸ್ತು. ಇದು ಮಾಡಬೇಕಾಗಿರುವಂಥದ್ದು ಚರಿತ್ರೆಯ ವಿದ್ಯಾರ್ಥಿಗಳು, ಸಂಶೋಧಕರು. ಗತದಲ್ಲಿ ನಡೆದಿರುವಂಥ ಘಟನೆಯ ಬಗ್ಗೆ, ಆ ಘಟನೆ ಬಿಟ್ಟು ಹೋಗಿರುವಂಥ ಪಳೆಯುಳಿಕೆಗಳನ್ನು ವರ್ತಮಾನ ಕಾಲದಲ್ಲಿ ಸಂಶೋಧಕರು ಮರು ಓದಿಕೆ ಒಳಪಡಿಸಿ ಅದರಲ್ಲಿರುವಂಥ ಸತ್ಯವನ್ನು ಕಂಡುಹಿಡಿಯುವಂಥದ್ದು ಮತ್ತು ಅದನ್ನು ಸಂಕಲನದ ರೂಪದಲ್ಲಿ ಮುಂದಿನ ತಲೆಮಾರಿಗೆ ನೀಡುವಂಥ ಕೆಲಸವನ್ನು ಚರಿತ್ರೆಕಾರ ಮಾಡಬೇಕು. ಮಾಡುವ ಸಂದರ್ಭದಲ್ಲಿ ವಸ್ತುನಿಷ್ಠವಾದಂತಹ ಕಥನವನ್ನು ರೂಪಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಕಮಿಟಿ EH ಕಾರವರು ಹೇಳ್ತಾರೆ. ಬಹುಶಃ ಇವತ್ತು ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಆಲ್ ಓವರ್ ದಿ ವರ್ಲ್ಡ್ ನಾವು ಅದನ್ನು ಅತ್ಯಂತ ಪ್ರೀತಿಯಿಂದ ಆಸ್ವಾದಿಸಿದ್ದೇವೆ, ಸ್ವೀಕರಿಸಿದ್ದೇವೆ. ಮತ್ತು EH ಕಾರ ಹೇಳಿರುವಂಥ ಆ ಚರಿತ್ರೆ ಕಟ್ಟುವಂಥ ಚೌಕಟ್ಟಿಂದ ಹೊರಗಡೆ ಬಾರದೇ ಚರಿತ್ರೆ ಕಟ್ಟುವಂಥ ಕೆಲಸವನ್ನು ಸಂಶೋಧನಾ ರೂಪದಲ್ಲಿ ನಾವು ಮಾಡ್ತಾನೆ ಬಂದಿದ್ದೇವೆ. ನನಗೆ ಇವತ್ತು ಇತಿಹಾಸದ ವಿದ್ಯಾರ್ಥಿಯಾಗಿ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಸುಮಾರು ಅಧ್ಯಾಪಕನಾಗಿ 30 ವರ್ಷದಿಂದ ಪಾಠ ಮಾಡ್ತಾ ಇದ್ದವನಿಗೆ ಮೆಥಡಾಲಜಿ ಅಂತೇಳಿ ಬಂದಾಗ EH ಕಾರ್ ಹೇಳಿರುವಂಥದ್ದು ಅಥವಾ ಕಾರ್ಲ್ ಬೆಕ್ಕರ್ ಹೇಳಿರುವಂಥದ್ದು ಚರಿತ್ರೆ ಅನ್ನುವಂಥದ್ದು ಒಂದು ಹೇಳಿಕೆ ರೂಪದಲ್ಲಿ ವರ್ತಮಾನ ಕಾಲದಲ್ಲಿ ನಮಗೆ ಸಿಗತ್ತೆ. ಅದನ್ನು ನಾವು ಮುನ್ನುಡಿಯಾಗಿ ಇಟ್ಕೊಂಡ್ಬಿಟ್ಟು ಭವಿಷ್ಯತ್ತಿಗೆ ನಾವು ಕಥನದ ರೂಪದಲ್ಲಿ ವಿದ್ಯಾರ್ಥಿಗಳಿಗೆ ಘಟನೆಯ ಕುರಿತು ಒಂದು ಕಥೆಯನ್ನು ಹೇಳಬೇಕು ಅನ್ನುವಂಥ ವಿಚಾರ ಏನಿದೆ ಅತ್ಯಂತ ಪ್ರಿಯವಾದದ್ದು. ಇದನ್ನೇ ರಿಚಾರ್ಡ್ ಇವಾನ್ಸ್ ಅವರು ಇನ್ ಡಿಫೆನ್ಸ್ ಆಫ್ ಹಿಸ್ಟ್ರಿ ಕೃತಿಯ ಮೂಲಕ ಪ್ರಚಾರಕ್ಕೆ ಬಂದವರು. ಆ ಕಾರಣಕ್ಕೆ ಅವರು ರಾಂಕ್ ಅವರು ಹೇಳಿರುವಂಥ ಮಾತನ್ನು, ಚರಿತ್ರೆ ಅನ್ನುವಂಥ ಪ್ರೆಸೆಂಟಿಂಗ್ ದಿ ಫ್ಯಾಕ್ಟ್ ಆ್ಯಸ್ ಇಟ್ ವಾಸ್ ರಿಯಲಿ ಹ್ಯಾಪನ್ಡ್ ಇನ್ ದಿ ಪಾಸ್ಟ್ ಅನ್ನುವಂಥ ಮಾತನ್ನು ಹೇಳಿದೆ. ನನಗೂ ಕೂಡ ಚರಿತ್ರೆ ವಿದ್ಯಾರ್ಥಿಯಾಗಿ ಕಪೋಲಕಲ್ಪಿತವಾದಂಥ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಹಾಗೆ ಮಾಡಿದ್ದ ಹೋದಂತಾದರೆ ಚರಿತ್ರೆಯಲ್ಲಿ ನಡೆದಿರುವಂಥ ಘಟನೆಗೆ ನಾನು ಮಾಡುವಂಥ ಅಪಚಾರ ವಿದ್ಯಾರ್ಥಿಗಳನ್ನು ಯಾವುದೇ ಕಾರಣಕ್ಕೂ ಅರ್ಧ ಸತ್ಯವನ್ನು ಹೇಳಿ ಇಡೀ ಸತ್ಯ ಅಂತ ಹೇಳಿ ಅವರಿಗೆ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ನಾನು ಎಂದೂ ಮಾಡಿಲ್ಲ, ಮಾಡುವುದೂ ಇಲ್ಲ. ನನಗೆ ಬಹಳ ಪ್ರೀತಿಯಾಗಿ ಐಕನ್ ಪರ್ಸ್ನಾಲಿಟಿಯಾಗಿ ಕಾಣುವಂಥದ್ದು ಕಾರ್ಲ್ ಬೆಕ್ಕರ್ ಆಗಿರ್ಬೋದು, EH ಕಾರ್ ಆಗಿರ್ಬೋದು, ರಿಚಾರ್ಡ್ ಇವಾನ್ಸ್ ಆಗಿರ್ಬೋದು, ಲಿಯೋಪೋಲ್ಡ್ ವಾನ್ ರಾಂಕ್ ಆಗಿರ್ಬೋದು. ಅವರು ಹಾಕಿಕೊಟ್ಟಿರುವಂಥ ಚರಿತ್ರೆ ಕಟ್ಟುವ ಚೌಕಟ್ಟಿನ ಒಳಗಡೆ ನಾನು ಇವತ್ತು ಚರಿತ್ರೆಯ ಕಥನದ ಕುರಿತು ಮಾತನಾಡುವವನು, ಬರೆಯುವವನು. ಇಷ್ಟು ಮಾತುಗಳನ್ನು ನಾನು ಯಾಕೆ ಹೇಳ್ತಿದ್ದೆ ಅಂತಂದರೆ, ಇತಿಹಾಸಕಾರರಿಗೆ ಬೇಕಾಗಿರುವಂಥದ್ದು ಚಾರಿತ್ರಿಕ ಸತ್ಯ. ಚಾರಿತ್ರಿಕ ಸತ್ಯವನ್ನು ನಾವು ವಸ್ತುನಿಷ್ಠವಾಗಿ ಮಾತ್ರ ಹೇಳಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕಪೋಲಕಲ್ಪಿತವಾದದ್ದನ್ನು ನಾವು ಹೇಳಬಾರ್ದು. ನಮಗೆ ಇದಕ್ಕೆ ಸಂಬಂಧಪಟ್ಟಾಗೆ ಮುನ್ನುಡಿಯಾಗಿರುವಂಥ ಈ ಚರಿತ್ರೆಗಾರರು ಕಟ್ಟಿಕೊಟ್ಟಿರುವಂಥ ಒಂದು ಸಂಪ್ರದಾಯ, ಒಂದು ಪರಂಪರೆ. 1970ರ ದಶಕದಲ್ಲಿ ಇದನ್ನು ನಾನು ಓದ್ತಾನೆ ಬರ್ತೇನೆ. ಪೋಸ್ಟ್ ಮಾಡರ್ನಿಸಮ್ನ ಸಂದರ್ಭದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಫ್ರೆಂಚ್ ವಿದ್ವಾಂಸ ಸಮಾಜಶಾಸ್ತ್ರಜ್ಞರಾದಂಥ
ಬೋದ್ರಿಲ್ಲ ಅವರು ಫಾರ್ ಎಕ್ಸಾಂಪಲ್ ಸಿಮ್ಯುಲೇಷನ್ಸ್ ಮುಖಾಂತರ ಆಧುನಿಕೋತ್ತರವಾದಿ ಚಿಂತನಾ ಕ್ರಮವನ್ನು ಪರಿಚಯಕ್ಕೆ ತಂದರು. ಅಥವಾ ಕೀತ್ ಜಂಕಿನ್ಸ್ ಪೋಸ್ಟ್ ಮಾಡರ್ನ್ ರೀಡರ್ ಅನ್ನುವಂತಹ ಕೃತಿಯ ಮೂಲಕ ಸುಮಾರು 30ಕ್ಕೂ ಹೆಚ್ಚು ಲೇಖನಗಳನ್ನು ಆಧುನಿಕೋತ್ತರವಾದಿ ಚಿಂತನಾ ಕ್ರಮವನ್ನು ಪರಿಚಯ ಮಾಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಥವಾ ಇನ್ನೊಂದಷ್ಟು ಮಂದಿ ಪೋಸ್ಟ್ ಮಾಡರ್ನಿಸಮ್ ಮೇಲೆ ಕೆಲಸ ಮಾಡಿದವರು, ಯೋಟಾರ್ಡ್ ಫಾರ್ ಇನ್ಸ್ಟೆನ್ಸ್ ಪೋಸ್ಟ್ ಮಾಡರ್ನ್ ಕಂಡೀಷನ್ ಅನ್ನುವಂಥ ಕೃತಿಯ ಮೂಲಕ ಆಧುನಿಕೋತ್ತರವಾದಿ ಚಿಂತನೆಯನ್ನು ಚರಿತ್ರೆ ಕಟ್ಟುವ ವಿಚಾರದಲ್ಲಿ ಅಳವಡಿಸುವಂಥ ಕೆಲಸವನ್ನು ಮಾಡಿದರು. ಆದರೆ ಇವರನ್ನೆಲ್ಲರನ್ನು ನಾನು ಬದಿಗಿಟ್ಟು ನನಗೆ ತುಂಬ ಇಷ್ಟ ಆಗಿರುವಂಥದ್ದು ಆಧುನಿಕೋತ್ತರವಾದಿ ಚಿಂತನ ಕ್ರಮದಲ್ಲಿ ಅಮೇರಿಕದ ಇತಿಹಾಸಕಾರರಾಗಿರುವಂಥ ಹೇಡನ್ ವೈಟ್ 1973ರಲ್ಲಿ ಬರೆದಿರುವಂಥ ಒಂದು ಉನ್ನತ ಶ್ರೇಣಿಯಲ್ಲಿ ನಾವು ಇವತ್ತು ಮಾತನಾಡಬಹುದಾದಂಥ ಒಂದು ಉದ್ಗ್ರಂಥ. ಆ ಕೃತಿ ಹೆಸರು ಮೆಟಾ ಹಿಸ್ಟಾರಿಕಲ್ ಕಾನ್ಷಿಯಸ್ನೆಸ್ ಇನ್ 19th century ಯುರೋಪ್ ಅನ್ನುವಂಥ ಕೃತಿ. ಇಲ್ಲಿ ಹೇಡನ್ ವೈಟ್ ಅವರು ಚರಿತ್ರೆ ಕಟ್ಟುವಂಥ ವಿಚಾರದಲ್ಲಿ ಆಧುನಿಕೋತ್ತರವಾದಿ ಸಿದ್ಧಾಂತವನ್ನು ನಮಗೆ ಪರಿಚಯ ಮಾಡಿಸುವಂಥದ್ದು ಈ ಕಣ್ಣಿನ ಮುಖಾಂತರ, ಆಧುನಿಕೋತ್ತರ ಕಣ್ಣಿನ ಮುಖಾಂತರನೂ ಕೂಡ ನಾವು ಚಾರಿತ್ರಿಕ ಸತ್ಯವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಏರುಧ್ವನಿಯಲ್ಲಿ ಹೇಡನ್ ವೈಟ್ ಅವರು ದಾಖಲಿಸ್ತಾರೆ. ಆದರೆ ಈಗಾಗಲೇ ನಾನು ಪರಿಚಯ ಮಾಡಿರುವಂಥ 3-4 ಇತಿಹಾಸದ ವಿದ್ವಾಂಸರು, ಅದು ರಾಂಕೆ ಆಗಿರ್ಬೋದು, ಕಾರ್ಲ್ಬೆಕ್ಕರ್ ಆಗಿರ್ಬೋದು, EH ಕಾರ್ ಆಗಿರ್ಬೋದು, ಅದರಲ್ಲಿ VH ಕಾರ್ ಅವರನ್ನು ನಾವು ಇವತ್ತಿಗೂ ಮಾತಾಡ್ತಿದ್ದೀವಿ ಅಂತಂದರೆ ಈ ಎಸ್ ಎ ಪಾಯಿಂಟ್ ಟು ಪ್ರೂವ್ ಆಸ್ ಐ ಸೆಡ್ ಅರ್ಲಿಯರ್. ರಿಚರ್ಡ್ ಇವನ್ಸ್ ಅವರ ಇನ್ ಡಿಫೆನ್ಸ್ ಆಫ್ ಹಿಸ್ಟ್ರಿಯನ್ನು ಕೂಡ ಇವತ್ತು ಇತಿಹಾಸಜ್ಞರು ಭಾಳ ದೊಡ್ಡ ಪ್ರಮಾಣದಲ್ಲಿ ಗೌರವಿಸ್ತಾರೆ. ಬಟ್ ಇವೆಲ್ಲವಕ್ಕಿಂತಲೂ ಅವರು ಕೊಟ್ಟಿರುವಂಥ ಒಂದು ಪರಂಪರೆ ಏನಿದೆ, ಚರಿತ್ರೆ ಕಟ್ಟುವಂಥ ಒಂದು ಸಂಪ್ರದಾಯ ಮತ್ತು ಪರಂಪರೆ ಏನಿದೆ, ಆ ಪರಂಪರೆಗೆ ಎಲ್ಲಿಯೂ ಚ್ಯುತಿ ಬಾರದ ರೀತಿಯಲ್ಲಿ ಹೇಡನ್ ವೈಟ್ ಅವರು ಇನ್ನೊಂದು ಸಂಪ್ರದಾಯವನ್ನು ನಮ್ಮ ಮುಂದೆ ಇಡ್ತಾರೆ. ಅದು ಏನು ಅಂತಂದರೆ, ಈಗಾಗಲೇ ನಾನು ಮಾತನಾಡಿರುವಂಥ ಚರಿತ್ರೆಕಾರರು ಬಳಸಿಕೊಂಡಿರುವಂಥ ದಾಖಲೆಗಳು ಬೇರೆ ರೂಪದ್ದು. ಈಗ ಉದಾಹರಣೆಗೆ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಇತಿಹಾಸದ ಅಧ್ಯಾಪಕರು ವಿದ್ಯಾರ್ಥಿಗಳಿಗೆ ಪದೇ ಪರಿಚಯ ಮಾಡಿಸ್ತಿರುವಂಥದ್ದು ಚರಿತ್ರೆ ಕಟ್ಟಲಿಕ್ಕೆ ನಮಗೆ ಬೇಕಾಗಿರುವಂಥ ದಾಖಲೆ. ಅದು ಶಾಸನಗಳು, ನಾಣ್ಯಗಳು, ವಾಸ್ತುಶಿಲ್ಪಗಳು, ಸ್ಮಾರಕಗಳು, ಅಥವಾ ಇಂಡಿಜಿನಸ್ ಮತ್ತು ಫಾರಿನ್ ಲಿಟ್ರೇಚರ್ ಅನ್ನುವಂಥದ್ದು. ಸಾಹಿತ್ಯದ ಮುಖಾಂತರ ನಮಗೆ ಲಭ್ಯ ಇರುವಂಥ ಸಾಹಿತ್ಯ ಪ್ರಕಾರಗಳು. ಇದು ಒಂದು ಹಂತದವರೆಗೆ ನಾವು ಚರಿತ್ರೆ ಕಟ್ಟುವಂಥ ವಿಚಾರದಲ್ಲಿ ನಾವು ಬಳಸಿಕೊಂಡಿದ್ದೇವೆ. ಹೇಡನ್ ವೈಟ್ ಅವರು ತನ್ನ ಉನ್ನತ ಕೃತಿ ಮೆಟಾ ಹಿಸ್ಟಾರಿಕಲ್ ಕಾನ್ಷಿಯಸ್ನೆಸ್ ಇನ್ 19th century ಯುರೋಪ್ನಲ್ಲಿ ಬಳಸಿಕೊಂಡಿರುವಂಥ ಆಧಾರ ಪ್ರಕಾರ ಅನ್ನುವಂಥದ್ದು ಬೇರೆ ಥರದ್ದು. ಅವರ ಪ್ರಕಾರ ಈಗ ಚರಿತ್ರೆ ಕಟ್ಟುವಂಥ ವಿಚಾರದಲ್ಲಿ ಇತಿಹಾಸಕಾರರು ಬಳಸಿಕೊಂಡಿರುವಂಥ ಚೌಕಟ್ಟು ಒಂದು, ದಾಖಲೆಗಳ ರೂಪದಲ್ಲಿ. ದಾಖಲೆ ಹೆಂಗಿರುತ್ತೆ ಅಂತಂದರೆ ಶಾಸನಗಳ ರೂಪದಲ್ಲಿ ಆಗಿರ್ಬೋದು, ಅಥವಾ ವಾಸ್ತುಶಿಲ್ಪಗಳು ಕೂಡ ಚರಿತ್ರೆಯ ಬಗ್ಗೆ ಕಥೆ ಹೇಳ್ತವೆ, ಅಥವಾ ನಾಣ್ಯಗಳಾಗಿರ್ಬೋದು, ಒಂದು ಕಾಲಘಟ್ಟದಲ್ಲಿ ಬಂದು ಹೋಗಿರುವಂಥ ನಡಾವಳಿಗಳ ಕುರಿತು ಒಂದಷ್ಟು ಮಾಹಿತಿಗಳನ್ನು ಕೊಡ್ತವೆ. ಇದು ಚರಿತ್ರೆಕಾರನ್ನು ಬಳಸಿಕೊಳ್ಳುವಂತಹ ಒಂದು ಪ್ರಕಾರ. ಹೇಡನ್ ವೈಟಿಗೆ ಈ ಗಡಿಯನ್ನು ದಾಟಿ ಬಿಟ್ಟು ಇನ್ನೊಂದು ಪ್ರಕಾರದ ದಾಖಲೆಗಳನ್ನು ಪರಾಮರ್ಶನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಪ್ರೊವೈಡೆಡ್ ಅವರು ಬಳಸಿಕೊಳ್ಳಬಹುದಾದಂತಹ ದಾಖಲೆಗಳು ಕೂಡ ವಸ್ತುನಿಷ್ಠವಾದದ್ದಾಗಿರಬೇಕು. ಆದರೆ ಅವರು ಅಳವಡಿಸಿಕೊಳ್ಳುವಂಥ ದಾಖಲೆಗಳು ಇಮ್ಯಾಜಿನ್ಡ್ ಲಿಟ್ರೇಚರ್ ಅಂತ. ಇವತ್ತು ನಾವೆಲ್ಗಳು, ನಾನು ಹೇಳ್ತಾ ಇರುವಂಥದ್ದು ನಾವೆಲ್ಗಳು ಹೇಡನ್ ವೈಟ್ ಪ್ರಕಾರ ಎಲ್ಲ ಪ್ರಕಾರದ ನಾವೆಲ್ಗಳಲ್ಲ. ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳುವಂಥ ವಿಚಾರದಲ್ಲಿ ಚಾರಿತ್ರಿಕ ವಸ್ತು ವಿಷಯಗಳನ್ನು ಇಟ್ಕೊಂಡು ಭಾಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಇವತ್ತು ಮಾರುಕಟ್ಟೆಯಲ್ಲಿ ಸಾಹಿತ್ಯ ಪ್ರಕಾರಗಳಿದ್ದಾವೆ. ಈಗ ಫಾರ್ ಎಕ್ಸಾಂಪಲ್ ಸಿನಿಮಾದ ರೂಪದಲ್ಲಿ ಇವತ್ತು ದೃಶ್ಯ ಮಾಧ್ಯಮದ ಮುಖಾಂತರನೂ ಕೂಡ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳಬಹುದಾದಂಥ ಬೇರೆ ಬೇರೆ ಚಿತ್ರಣಗಳನ್ನು ನಮಗೆ ಕಾಣ್ತವೆ. ಉದಾಹರಣೆಗೆ ರಾಮಾಯಣವನ್ನು ಅಥವಾ ಮಹಾಭಾರತದ ಕುರಿತಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ರಮಾನಂದ್ ಸಾಗರ್ ಅವರು ಮಾಡಿರುವಂಥ TV ರಾಮಾಯಣದಲ್ಲಿಯೂ ಕೂಡ ಚರಿತ್ರೆಗೆ ಅಪಚಾರ ಬಾರದ ರೀತಿಯಲ್ಲಿ ನಮಗೆ ದೃಶ್ಯ ಮಾಧ್ಯಮದ ಮುಖಾಂತರ ರಾಮಾಯಣದ ಕಥೆಯನ್ನು ಹೇಳಿದ್ದಾರೆ. ಇದನ್ನು ನಾವು ಒಪ್ಪಿಕೊಂಡಿದ್ದೇವೆ. ಸಿನಿಮಾಗಳು ಫಾರ್ ಎಕ್ಸಾಂಪಲ್ ದೊಡ್ಡ ಪ್ರಮಾಣದಲ್ಲಿ ನನಗೆ ಫ್ರಂಟ್ ಲೈನಿಗೆ ಅಮೀರ್ ಖಾನ್ ಅವರು, ಹಿಂದಿ ಚಲನಚಿತ್ರ ನಟ ಅಮೀರ್ ಖಾನ್ ಅವರು ಲಗಾನ್ ಸಿನಿಮಾವನ್ನು ತಯಾರಿ ಮಾಡುವ ಸಂದರ್ಭದಲ್ಲಿ ಚರಿತ್ರೆಯ ವಿಷಯವನ್ನು,
ಇಟ್ಟುಕೊಂಡು ಈ ಸಿನಿಮಾವನ್ನು ಮಾಡಿರುವ ಸಂದರ್ಭದಲ್ಲಿ ಒಂದು ಸಂದರ್ಶನವನ್ನು ಫ್ರಂಟ್ ಲೈನಿಗೆ ಕೊಡ್ತಾರೆ. ನನಗೆ ಭಾಳ ಅತ್ಯಂತ ಪ್ರಿಯವಾಗಿರುವಂಥದ್ದು ಆ ಫ್ರಂಟ್ ಲೈನ್ ಇಂಟರ್ವ್ಯೂನಲ್ಲಿ ಅವ್ರು ಹೇಳ್ತಾರೆ, ಲಗಾನ್ ಸಿನಿಮಾ ಅನ್ನುವಂಥದ್ದು ಉತ್ತರ ಭಾರತದಲ್ಲಿ ಇನ್ ಜನರಲ್ ಚಂಡೀಗಢ, ಹರಿಯಾಣ ಮತ್ತು ಪಂಜಾಬ್ ಏನು ಪರ್ಟಿಕ್ಯುಲರ್ ಈ ಪ್ರದೇಶದಲ್ಲಿ ಈ ಪ್ರಾಂತ್ಯಗಳಲ್ಲಿ ನಡೆದಿರುವಂಥ ರೈತ ಚಳವಳಿಯನ್ನು ಉದ್ದೇಶಿಸಿ ಮಾಡಿರುವಂಥ ಈ ಸಿನಿಮಾದಲ್ಲಿ ವ್ಯಕ್ತ ಆಗುವಂಥದ್ದು ಚರಿತ್ರೆಗೆ ಸಂಬಂಧಪಟ್ಟಿದ್ದ ರೈತರ ಹೋರಾಟಗಳು. ಆದರೆ ಅಮೀರ್ ಖಾನ್ ಅವರು ಈ ಸಿನಿಮಾವನ್ನು ತಯಾರಿ ಮಾಡುವ ಮೊದಲು ನಿರಂತರವಾಗಿ 8 ವರ್ಷಗಳಷ್ಟು ಕಾಲ ಡೆಲ್ಲಿಯ ನ್ಯಾಷನಲ್ ಆರ್ಕೈವ್ಸ್ನಲ್ಲಿರುವಂಥ ಪತ್ರಾಗಾರದಲ್ಲಿರುವಂಥ ಎಲ್ಲ ರೈತ ಹೋರಾಟಕ್ಕೆ ಕುರಿತಾಗಿರುವಂಥ ಎಲ್ಲ ದಾಖಲೆಗಳನ್ನು ಅಧ್ಯಯನ ಮಾಡ್ತಾರೆ. ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದು ರೈತರ ಹೋರಾಟವನ್ನು ಸಿನಿಮಾದ ಮುಖಾಂತರ ನಾನು ಹೇಗೆ ಚಿತ್ರಿಸಬಹುದು ಅನ್ನುವಂಥ ಮಾತುಗಳನ್ನು ಹೇಳ್ತಾನೆ ಈ ಸಿನಿಮಾವನ್ನು ಮಾಡಿದ್ದಾರೆ. ನನಗೆ ಇನ್ಫ್ಯಾಕ್ಟ್ ಇವತ್ತಿಗೂ ಲಗಾನ್ ಸಿನಿಮಾ ನನಗೆ ಯಾಕೆ ಇಷ್ಟ ಆಗುತ್ತೆ ಅಂತಂದರೆ ಅದು ಸುಮಾರು ಒಂದು ಹಂತಕ್ಕೆ ತಲುಪಿ ಆಸ್ಕರ್ ಅವಾರ್ಡ್ವರೆಗೆ ತಲುಪಿದೆ ಅಂತಂದರೆ ಅಮೀರ್ ಖಾನ್ ಆ್ಯಸ್ ಎ ಪಾಯಿಂಟ್ ಟು ಪ್ರೂವ್ ಒಂದು ಸಿನಿಮಾದ ಮುಖಾಂತರ ಮತ್ತು ಚರಿತ್ರೆಗೆ ಎಲ್ಲಿ ಅಪಚಾರವನ್ನು ಮಾಡುವಂಥ ಕೆಲಸವನ್ನು ಇಲ್ಲಿ ಮಾಡಿಲ್ಲ. ಅದು ಒಂದು ಮಾಧ್ಯಮದ ಮುಖಾಂತರ ನಮಗೆ ಹೇಳಿದ್ದಾರೆ. ಟಿ ವಿಯಲ್ಲಿ ನಾವು ಕಂಡಿರುವಂಥ ರಮಾನ್ ಸಾಗರ್ ಅವರ ರಾಮಾಯಣದ ಮುಖಾಂತರ ನಾವು ಚರಿತ್ರೆಯನ್ನು ಕಂಡಿದ್ದೇವೆ. ಇದೇ ಥರ ನಾಟಕಗಳಲ್ಲಿಯೂ ಕೂಡ ಈಗ ಉದಾಹರಣೆಗೆ ಇಫ್ ದಿ ಸ್ಟೂಡೆಂಟ್ಸ್ ಆರ್ ರಿಯಲಿ ಇಂಟ್ರೆಸ್ಟೆಡ್ ಇನ್ ನೋಯಿಂಗ್ ದಿ ಹಿಸ್ಟ್ರಿ ಆಫ್ ದಿ ಝಿಯೋನಿಸ್ಟ್ ಮೂಮೆಂಟ್ ಸ್ಟಾರ್ಟೆಡ್ ಇನ್ 1898 ಸ್ವಿಟ್ಜರ್ಲ್ಯಾಂಡ್ನ ಬ್ಯಾಸಲ್ನಲ್ಲಿ ಆರಂಭವಾಗಿರುವಂಥ ಥಿಯೋಡರ್ ಹರ್ಸಲ್ನ ನೇತೃತ್ವದಲ್ಲಿ ಆರಂಭವಾಗಿರುವಂಥ ಇಸ್ರಾಯೇಲ್ ದೇಶವನ್ನು ಕಟ್ಟುವಂಥ ವಿಚಾರದಲ್ಲಿ ನಡೆದಿರುವಂಥ ಜಗತ್ತಿನಾದ್ಯಂತ ನಡೆದಿರುವಂಥ ಹೋರಾಟ ಕೊನೆಗೆ ಅಂತಿಮವಾಗಿ ಅದು ಒಂದು ಹಂತಕ್ಕೆ ತಲುಪಿರೋದು 1948 ಮೇ 14 ಮಿಡ್ ನೈಟ್ನಲ್ಲಿ. ಬಟ್ ಇಸ್ರಾಯೇಲ್ ದೇಶ ಅನ್ನುವಂಥದ್ದು ಹುಟ್ಟಿ ಹೇಗೆ ಬಂತು ಅನ್ನುವಂಥದ್ದು, ಉಗಮ ಹೆಂಗೆ ಆಯಿತು ಅನ್ನೋದಕ್ಕೆ ನನಗೆ ಬಹಳ ಅದ್ಭುತವಾದಂಥ ಒಂದು ಸಿನಿಮಾ 10 ಕಮಾಂಡ್ಮೆಂಟ್ಸ್ ಅನ್ನುವಂಥದ್ದು. ಇವತ್ತಿಗೂ ನಾನು ವಿದ್ಯಾರ್ಥಿಗಳಿಗೆ ಹಿಸ್ಟಾರಿಕಲ್ ಮೆಥಡಾಲಜಿಯನ್ನು ಪಾಠ ಮಾಡುವ ಸಂದರ್ಭದಲ್ಲಿ ಮೊದಲಿಗೆ ನಾನು ಅವರಿಗೆ ಹೇಳುವಂಥದ್ದು ಈ ಥರದ ಸಿನಿಮಾಗಳು 10 ಕಮಾಂಡ್ಮೆಂಟ್ಸನ್ನು ನಾನು ಇವತ್ತು ನೋಡಿದರೆ 1970ರ ದಶಕದಲ್ಲಿ ಸುಮಾರು 17 ಆಸ್ಕರ್ ಅವಾರ್ಡನ್ನು ಪಡೆದಿರುವಂಥ ಅತ್ಯಂತ ಶ್ರೇಷ್ಠವಾದಂಥ ಚಾರಿತ್ರಿಕ ಸಿನಿಮಾ. ಆ ಕಾರಣಕ್ಕಾಗಿ ಈ ಸಿನಿಮಾದ ಮುಖಾಂತರ ಇಸ್ರಾಯೇಲ್ ದೇಶ ಹೇಗೆ ಮರುಜೀವವನ್ನು ಪಡೀತು ಅನ್ನೋದರ ಬಗ್ಗೆ ಒಂದು ಕಥೆಯ ರೂಪದಲ್ಲಿ ಅವರು ಹೇಳ್ತಾರೆ. ಬೆನ್ನೇರ್ ಅನ್ನುವಂಥ ಸಿನಿಮಾ, ಸ್ಕಿಂಡ್ಲರ್ಸ್ ಲಿಸ್ಟ್ ಅನ್ನುವಂಥ ಸಿನಿಮಾ, ನಾನು ಆವಾಗಲೇ ಮಾತಾಡಿದೆ. ಡೆಬೋರಾ ಲಿಸ್ಟೆಡ್ ಅವರು ಯಹೂದಿ ಹತ್ಯಾಕಾಂಡದ ಬಗ್ಗೆ ಮಾಡಿದ್ರು. ಸ್ಕಿಂಡ್ಲರ್ಸ್ ಲಿಸ್ಟ್ ಅನ್ನುವಂಥ ಸಿನಿಮಾದಲ್ಲಿಯೂ ಕೂಡ ಯಹೂದಿ ಹತ್ಯಾಕಾಂಡದ ಬಗ್ಗೆ ಒಂದು ತಯಾರಾಗಿರುವಂಥ ಒಂದು ಸಿನಿಮಾ. ಕನ್ನಡ ಜಗತ್ತಿನಲ್ಲಿ ಹೇಡನ್ ವೈಟ್ ಹೇಳುವ ರೀತಿಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಾವೆಲ್ಗಳಿದ್ದಾವೆ. ಉದಾಹರಣೆಗೆ ಅನಂತಮೂರ್ತಿ ಅವರ ಸಂಸ್ಕಾರ ಅನ್ನುವಂಥ ನಾವೆಲ್ ನನಗೆ ಭಾಳ ಇಷ್ಟ ಆಗಿರುವಂಥದ್ದು. ನಾನು ಎಷ್ಟು ಸರಿ ಓದಿದರೂ ಕೂಡ ಅದು ಓದಬಾರ್ದು ಅಂತ ನಾನು ಅನಿಸೋದೇ ಇಲ್ಲ. ಅದು ಸಿನಿಮಾ ಕೂಡ ಆಯಿತು. ಇವತ್ತಿನ ತೀರ್ಥಹಳ್ಳಿ, ಬಹುಶಃ ಇವತ್ತು ಕಾಣುವಂಥ ತೀರ್ಥಹಳ್ಳಿ ಅನಂತಮೂರ್ತಿಯವರು ಸಂಸ್ಕಾರದಲ್ಲಿ ಕಟ್ಟುವಂಥ ತೀರ್ಥಹಳ್ಳಿ ಶಿವಮೊಗ್ಗದ ಬ್ರಾಹ್ಮಣ ಸಮುದಾಯದ ಕತೆ ನಮಗೆ ಕಾಣಲಿಕ್ಕೆ ಸಿಗೋದಿಲ್ಲ. ಬಟ್ ಒಂದು ಬ್ರಾಹ್ಮಣ ಸಮುದಾಯ ತೀರ್ಥಹಳ್ಳಿ ಭಾಗದಲ್ಲಿ ಕಂಡಿರುವಂಥ ಬೇರೆ ಬೇರೆ ಥರದ ಸಾಂಸ್ಕೃತಿಕ ತಲ್ಲಣಗಳು, ರಿಜಿಡ್ ಆದಂಥ ಸೋಷಿಯಲ್ ಅಟ್ಮಾಸ್ಫಿಯರನ್ನು ಕಣ್ಣಿಗೆ ಅರಚುವ ರೀತಿಯಲ್ಲಿ ಅವರು ಕಾದಂಬರಿ ಮುಖಾಂತರ ಅವರು ಕಟ್ತಾರೆ. ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳಾಗಿರ್ಬೋದು, ಕಾನೂರು ಹೆಗ್ಗಡ್ತಾರೆ, ಅದು ಅಕ್ಕ ತಂಗಿ ಸಂಪುಟಗಳು ಅಂತ ತಕ್ಕೊಂಡು ನಾವು ಹೇಳ್ತೀವಿ. ಇವತ್ತು ಈ 2 ಸಂಪುಟಗಳನ್ನು ಇತಿಹಾಸದ ವಿದ್ಯಾರ್ಥಿಗಳು ಓದ್ತಾ ಇರುವಾಗ ಮಲೆನಾಡಿಗೆ ಹೋಗಬೇಕಾಗಿಲ್ಲ. ಅವರು ಈ ಕಾದಂಬರಿಯನ್ನು ಓದ್ತಾನೆ ಅಲ್ಲೆಲ್ಲ ಒಂದು ಕಡೆ ಮಲೆನಾಡಿನ ಪರಿಸರದಲ್ಲಿ ಓಡಾಡ್ತಾ ಇದ್ದಾಗೆ ಅಂತಕ್ಕಂಥ ಭಾಸಾಗಿಬಿಡುತ್ತೆ. ಆ ಕಾರಣಕ್ಕಾಗಿ ಅದು ಸಿನಿಮಾ ಕೂಡ ಆಯಿತು, ನಾಟಕ ಕೂಡ ಆಯಿತು. ಆ ಕಾರಣಕ್ಕೆ ನನಗನ್ಸುವಂಥದ್ದು ಈ ನಾವೆಲ್ ಅನ್ನುವಂಥದ್ದು ಬಹಳ ಪ್ರಮುಖವಾದಂಥ ಮಾಧ್ಯಮ ಚರಿತ್ರೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ. ಪ್ರೊವೈಡೆಡ್ ನಾನು ಆವಾಗಲೇ ಹೇಳಿದೆ, ಚರಿತ್ರೆಗೆ ಅಪಚಾರವನ್ನು ಮಾಡುವಂತಹ ನಾವೆಲ್ಗಳನ್ನು ನಾನು ದಾಖಲೆಯಾಗಿ ಬಳಸ್ಕೊಳ್ಬಾರ್ದು ಅನ್ನುವಂಥದ್ದು ಮತ್ತು ಹೇಡನ್ ವೈಟ್ ಅವರ ಆಗ್ರಹನೂ ಕೂಡ. ನಾನು ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ಶಿವರಾಮ್ ಕಾರಂತರು ನನ್ನ ಪಕ್ಕದ ಊರು, ನನ್ನ ನಡೆದಾಡಿದ ಊರು, ಆ ಊರಿಗೆ ಸಂಬಂಧಪಟ್ಟ ಶಿವರಾಮ್ ಕಾರಂತರು ಚೋಮನ ದುಡಿ ಬಗ್ಗೆ ಒಂದು ಕಾದಂಬರಿಯನ್ನು ಬರೀತಾರೆ. ಇವತ್ತಿನ ಕಳಸ ಕಾರ್ಕಳಾಗಿರ್ಬೋದು, ಪುತ್ತೂರಾಗಿರ್ಬೋದು, ಉಪ್ಪಿನಂಗಡಿ ಆಗಿರ್ಬೋದು, ಕೊಕ್ಕಡ ಆಗಿರ್ಬೋದು, ಧರ್ಮಸ್ಥಳ ಆಗಿರ್ಬೋದು, ಅರ್ಧ ಭಾಗದ ಚಾರ್ಮಾಡಿ ಘಾಟ್ನಲ್ಲಿ 1930ರ ದಶಕದಲ್ಲಿರುವಂಥ ಒಂದು ಸಮಾಜವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನನಗೆ ಅತ್ಯಂತ ಶ್ರೇಷ್ಠವಾದಂಥ ಸಾಮಾಜಿಕ ಕಥೆಯನ್ನು ಆಧರಿಸಿ ಬರೆದಿರುವಂಥ
ಚೋಮದ ದೊಡ್ಡಿ ಕಾದಂಬರಿ ಅನ್ನುವಂಥದ್ದು ಇತಿಹಾಸ ವಿದ್ಯಾರ್ಥಿಗೆ ಅತ್ಯಮೂಲ್ಯವಾದಂಥ ಒಂದು ಕೃತಿ ಅಂತ ನಂಗೆ ಅನಿಸ್ತದೆ. ಆ ನಂತರ ಕೊನೆಯ ಹಂತದಲ್ಲಿ ನಾನು ಇದಕ್ಕೆ ಬರ್ತೇನೆ. ನಾನು ಇಲ್ಲಿ ಹೇಡನ್ ವೈಟು ಮೆಟಾ ಹಿಸ್ಟ್ರಿಯಲ್ಲಿ ಕಟ್ಟಿಕೊಳ್ಳುವಂತಹ ಚರಿತ್ರೆ ಕಥನ ಹೇಗಿದೆ ಅಂತಂದರೆ, ಅವ್ರ ಪ್ರಕಾರ ಒಬ್ಬ ಚರಿತ್ರೆಕಾರನಿಗೆ ಗತವನ್ನು ಮರುಮಂಡನೆ ಮಾಡುವಂಥ ಕಥನ ರೂಪದಲ್ಲಿ ಮಂಡನೆ ಮಾಡುವಾಗ ಒಂದಷ್ಟು ವಿಧಾನಗಳನ್ನು ಬಳಸ್ತಾನೆ. ಅದೇನು ಅಂತಂದರೆ, ಅವನು ಪೂರ್ವಗ್ರಹ ಪೀಡಿತನಾಗಿರಬಾರ್ದು, ಯಾವುದೇ ಕಾರಣಕ್ಕೂ ಸಮಕಾಲೀನ ಸಂದರ್ಭದಲ್ಲಿ ಚಲಾವಣೆಯಲ್ಲಿ ಇರುವಂಥ ಯಾವುದೇ ಥರದ ಸೈದ್ಧಾಂತಿಕ ನಿಲುವುಗಳಿಗೆ ಪ್ರಭಾವಿತನಾಗಿ ಅವನು ತನ್ನ ತೀರ್ಮಾನವನ್ನು ಕೊಡಬಾರ್ದು, ಸತ್ಯವನ್ನು ವಸ್ತುನಿಷ್ಠವಾಗಿ ಕಟ್ಟಬೇಕು ಅನ್ನುವಂಥದ್ದು ಚರಿತ್ರಕಾರನ ಜವಾಬ್ದಾರಿ. ದಟ್ಸ್ ಎ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಎ ಹಿಸ್ಟೋರಿಯನ್. ಇದು ರಾಂಕಿಯವರು ನಮಗೆ ಹಾಕಿಕೊಟ್ಟಿರುವಂಥ ಒಂದು ಚೌಕಟ್ಟು. ಇದನ್ನು ಒಪ್ಪಿಕೊಂಡೇ ಹೇಡನ್ ವೈಟ್ ಅವರು ಹೇಳ್ತಾರೆ. ಈಗ ಚಾರಿತ್ರಿಕ ಘಟನೆಯ ಕುರಿತಾಗಿ ಮಾತನಾಡುವಾಗ ಒಂದಷ್ಟು ವಿಧಾನಗಳನ್ನು ಅಲ್ಲಿ ಒಂದು ಸಬ್ಜೆಕ್ಟ್ ಮ್ಯಾಟ್ರ್ ಇರುತ್ತೆ. ಆ ಸಬ್ಜೆಕ್ಟ್ ಮ್ಯಾಟ್ರನ್ನ ಕಥೆಯ ರೂಪದಲ್ಲಿ ವರ್ತಮಾನ ಕಾಲದಲ್ಲಿ ಕಟ್ಟುವಂಥ ಕೆಲಸವನ್ನು ಮಾಡ್ತಾರೆ. ಆ ಕಟ್ಟುವ ಕಥೆ ಅನ್ನುವಂಥದ್ದು ಮುಂದಿನ ತಲೆಮಾರಿನವರಿಗೆ, ಭವಿಷ್ಯತ್ತಿಗೆ ಅದು ಸಿಗುತ್ತೆ ಅಂತ. ಒಬ್ಬ ನಾವೆಲಿಸ್ಟು ಕೂಡ ಸ್ಪಷ್ಟ ಮನಸ್ಸಿನಿಂದ ಯಾವುದೇ ಪೂರ್ವಗ್ರಹಕ್ಕೆ ಒಳಗಾಗದೇನೆ ಇದೇ ಥರದ ಕಥೆಯನ್ನು ಚರಿತ್ರೆಕಾರನು ಅನುಸರಿಸುವಂಥ ವಿಧಾನಗಳನ್ನೇ ಅನುಸರಿಸಿಕೊಂಡು ನಾವೆಲನ್ನು ಅವನು ಕಟ್ಟಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ಒಂದು ನಾವೆಲ್ ಅಂತೇಳಿ ಬಂದಾಗ ಅಲ್ಲಿ ಒಂದು ಸಬ್ಜೆಕ್ಟ್ ಮ್ಯಾಟ್ರ್ ಇರುತ್ತೆ. ಆ ಸಬ್ಜೆಕ್ಟ್ ಮ್ಯಾಟ್ರು ಅದನ್ನು ಮಂಡನೆ ಮಾಡುವ ಸಂದರ್ಭದಲ್ಲಿ ಬೇರೆ ಬೇರೆ ಥರ ಪಾತ್ರಧಾರಿಗಳಿರ್ತಾರೆ. ಅಂತಿಮವಾಗಿ ಅವನು ಲಾಸ್ಟ್ ಡೆಸ್ಟಿನೇಷನಿಗೆ ತಲುಪುವಾಗ ಆ ಕಥೆಗೆ ಒಂದು ಸ್ಪಷ್ಟವಾದಂಥ ರೂಪುರೇಷೆಯನ್ನು ಕೊಡ್ತಾನೆ. ಚರಿತ್ರೆಕಾರನು ಕೂಡ ಹೇಳುವಂಥದ್ದು ಯಾವುದೋ ಒಂದು ಘಟನೆ ಆಯ್ಕೆ ಮಾಡ್ತಾನೆ. ಬಟ್ ಆ ಘಟನೆ ಹೇಗೆ ನಡೀತು ಅನ್ನೋದ್ರ ಬಗ್ಗೆ ಆ ಘಟನೆ ಬಿಟ್ಟು ಹೋಗಿರುವಂಥ ಬೇರೆ ಬೇರೆ ಪಳೆಯುಳಿಕೆಗಳನ್ನು ರೀಜಾಯಿನ್ ಮಾಡ್ತಾನೆ, ಅದನ್ನು ಜೋಡಿಸುವಂಥ ಕೆಲಸವನ್ನು ಮಾಡ್ತಾನೆ. ಪೋಸ್ಟ್ ಮಾಡರ್ನ್ ಕಂಡೀಷನ್ನಲ್ಲಿಯೂ ಹೇಡನ್ ವೈಟ್ ಹೇಳುವಂಥದ್ದು, ಒಬ್ಬ ನಾವೆಲಿಸ್ಟು ಕೂಡ ಚಾರಿತ್ರಿಕ ವಸ್ತು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಆ ಚಾರಿತ್ರಿಕ ಘಟನೆ ಬಿಟ್ಟು ಹೋಗಿರುವಂಥ ಪಳೆಯುಳಿಕೆಗಳನ್ನು ಇಟ್ಟುಕೊಂಡು ಕಥೆಯ ರೂಪದಲ್ಲಿ, ಕಾದಂಬರಿ ರೂಪದಲ್ಲಿ ಆ ಘಟನೆಗೆ ಎಲ್ಲಿಯೂ ಅಪಚಾರ ಬಾರದ ರೀತಿಯಲ್ಲಿ ಚರಿತ್ರೆಯನ್ನು ಕಟ್ಟಿಕೊಳ್ಳಲು ಬಳಕೆ ಆಗುವಂಥ ಎಲ್ಲ ದಾಖಲೆಗಳನ್ನು ಇಟ್ಟುಕೊಂಡೇ ಚರಿತ್ರೆಕಾರ ಒಂದು ಉದ್ಗ್ರಂಥವನ್ನು ರಚನೆ ಮಾಡಿದಂಗೆ ಕಾದಂಬರಿಯನ್ನು ಕೂಡ ಚರಿತ್ರೆಗೆ ಅಪಚಾರ ಆಗದ ರೀತಿಯಲ್ಲಿ ಒಂದು ಗ್ರಂಥವನ್ನು ತಯಾರಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಸಿನಿಮಾದಲ್ಲಿರುವವರು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ನಾಟಕವನ್ನು ರಚನೆ ಮಾಡುವವರಿಗೂ ಸಾಧ್ಯ ಆಗುತ್ತೆ. ಹಾಗೆಯೇ ಒಂದು ನಾವೆಲ್ನ ರಚನೆ ಮಾಡುವಾಗ ಸಂದರ್ಭವೂ ಕೂಡ ಸಾಹಿತಿಯಾಗಿದ್ದವನು ಚರಿತ್ರೆಗೆ ಅಪಚಾರ ರೀತಿಯಲ್ಲಿ ಮಾಡದೇ ಇದ್ದರೆ ಆ ಸಾಹಿತ್ಯ ಪ್ರಕಾರ ಕೂಡ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೆ ದಾಖಲೆಯಾಗಿ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ನಾನು ಈಗಾಗಲೇ ಒಂದಷ್ಟು ಉಲ್ಲೇಖ ಮಾಡಿರುವಂಥ ಕಾದಂಬರಿಗಳಿಗಿಂತಲೂ ನನಗೆ ಬಹಳ ಇಷ್ಟವಾಗಿರುವಂಥ, ನಾನು ಇಂಗ್ಲೆಂಡ್ನಲ್ಲಿರುವಾಗ ಈ ಕಾದಂಬರಿಯನ್ನು ಓದಿದ್ದು. ನನ್ನ ಸೂಪರ್ವೈಸರ್ ಡೇವಿಡ್ ವಾಶ್ಬ್ರುಕ್ ಅವರು ಹತ್ರ ನಾನು ಒಂದು ಸರಿ ಕೇಳಿದೆ. ಆಕ್ಸ್ಫರ್ಡ್ ಸ್ಟ್ರೀಟ್ನಲ್ಲಿ ಒಂದು ಪುಸ್ತಕ ಶಾಪಿಗೆ ಹೋದಾಗ ಈ ಪುಸ್ತಕ ನನ್ನ ಕಣ್ಣಿಗೆ ಅರಚುವ ರೀತಿಯಲ್ಲಿ ಕಂಡಿತು. ರಾಜಾರಾವ್ ಅವರು ಬರೆದಿರುವಂಥ ಕಾಂತಾಪುರ ಕಾದಂಬರಿ ಅಂದರೆ 1938ರಲ್ಲಿ ಪ್ರಕಟ ಆಯಿತು. ಈ ಕಾದಂಬರಿಯನ್ನು ನಾನು ಬ್ಲ್ಯಾಕ್ವೆಲ್ ಬುಕ್ ಶಾಪ್ನಲ್ಲಿ ಆಕ್ಸ್ಫರ್ಡ್ನಲ್ಲಿ ನೋಡಿದ ತಕ್ಷಣ ಇದೇನೋ ಕನ್ನಡ ಹೆಸರಿದೆಯಲ್ಲ, ನಾನು ಕನ್ನಡದವನಾಗಿದ್ದು ಈಗ ಈ ಥರದ ಹೆಸರಿನ ಪುಸ್ತಕ ಇಂಗ್ಲೆಂಡ್ನಲ್ಲಿ ಹೆಂಗೆ ಬಂತು, ಇಂಗ್ಲೀಷ್ ಸ್ಪೀಕಿಂಗ್ ಆಡಿಯನ್ಸಿಗೆ ಹೆಂಗೆ ಸಿಗ್ತಾ ಇದೆ ಅಂತೇಳಿ ನನ್ನ ಸೂಪರ್ವೈಸರ್ನ ಕೇಳಿದಾಗ 2000ರಲ್ಲಿ ನಾನು ಇಂಗ್ಲೆಂಡ್ನಲ್ಲಿದ್ದಾಗ ಅವರು ನನಗೆ ದಿಗ್ಭ್ರಮೆ ಹುಟ್ಟಿಸುವಂಥ ಒಂದು ವಿಷಯವನ್ನು ಹೇಳ್ತಾರೆ. ಕಳೆದ 35 ವರ್ಷದಿಂದ ಈ ಕಾದಂಬರಿ ಅನ್ನುವಂಥದ್ದು ಇಂಗ್ಲೆಂಡ್ನ ವಿದ್ಯಾರ್ಥಿಗಳಿಗೆ ನಾನ್ ಡಿಟೇಲ್ಡ್ ಟೆಸ್ಟ್ ಆಗಿಬಿಟ್ಟು ವಿದ್ಯಾರ್ಥಿಗಳಿಗೆ ಲಭ್ಯ ಆಗಿದೆ, ನಾವು ಅಳವಡಿಸಿಕೊಂಡಿದ್ದೇವೆ. ಇಟ್ಸ್ ಎ ಗ್ರೇಟ್ ನಾವೆಲ್ ಅಂತ ಹೇಳಿದಾಗ ನಾನು ಅದನ್ನು ಕೊಂಡು ಇಂಗ್ಲೆಂಡ್ನಲ್ಲಿರುವಾಗ 2-3 ಸರಿ ಓದಿ ಭಾರತಕ್ಕೆ ಬಂದ ನಂತರ ಅದರ ಬಗ್ಗೆ ಎಕ್ಸ್ಟೆನ್ಸಿವ್ ಆಗಿ ಬಿಟ್ಟು ಬರೆದೆ. ಆ ಕಾರಣಕ್ಕೆ ನನಗೆ ಚರಿತ್ರೆಯನ್ನು ಮಾತನಾಡುವ ಸಂದರ್ಭದಲ್ಲಿ ಪೋಸ್ಟ್ ಮಾಡರ್ನ್ ಕಂಡೀಷನ್ನ ವಿಚಾರ ಬಂದಕ್ಕೆ ನನಗೆ ಏಕಮಾತ್ರವಾದಂಥ ಒಂದು ವಿಶಿಷ್ಟ ಏಕಮಾತ್ರವಾದಂಥ ಒಂದು ದಾಖಲೆ ರೂಪದಲ್ಲಿ ಒಂದು ನಾವೆಲ್ಲೂ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಕಾಂತಾಪುರ ಕಾದಂಬರಿ ಬರೆದಿರುವಂಥ ಮಹಾನ್ ಪುಣ್ಯಾತ್ಮ ರಾಜಾರಾವ್ ಅವರು. ರಾಜಾರಾವ್ ಅವರು ಮೈಸೂರಿನ ಒಂದು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರುವಂಥ ಭಾಳ ಒಳ್ಳೆಯ ವಿದ್ವಾಂಸರು.
ಮೈಸೂರು ಭಾಗದಲ್ಲಿ 1930ರ ದಶಕದಲ್ಲಿ ಈ ಕಾದಂಬರಿಯನ್ನು ಬರೆಯುವ ಸಂದರ್ಭದಲ್ಲಿ ಇಡೀ ಇಂಡಿಯಾದಲ್ಲಿ ಆವಾಗಲೇ ಭಾಳ ದೊಡ್ಡ ಪ್ರಮಾಣದಲ್ಲಿ ರಾಷ್ಟ್ರೀಯ ಆಂದೋಲನ ಅನ್ನುವಂಥದ್ದು ನಡೀತಾನೆ ಇತ್ತು. ಗಾಂಧಿ ಕೇಂದ್ರಿತವಾಗಿರುವಂಥ ರಾಷ್ಟ್ರೀಯ ಆಂದೋಲನವನ್ನು ರಾಜಾರವರು ಮೈಸೂರು ಭಾಗದಲ್ಲಿ, ಇವತ್ತಿನ ಹಾಸನ ಭಾಗದಲ್ಲಿ, ದಕ್ಷಿಣ ಕರ್ನಾಟಕ ಪರ್ಟಿಕ್ಯುಲರ್ಲಿ ನಮ್ಮ ಸೌತ್ ಕೇಂದ್ರದಲ್ಲಿ ನಡೀತಿರುವಂಥದ್ದು ಭಾಳ ಹತ್ತಿರದಿಂದ ರಾಜಾರವರು ಕಂಡಿದ್ದರು. ಮತ್ತು ಗಾಂಧೀಜಿಯವರು ರಾಷ್ಟ್ರೀಯ ಆಂದೋಲನವನ್ನು ಆರಂಭ ಮಾಡುವ ಸಂದರ್ಭದಲ್ಲಿ ಮತ್ತು ಈ ಆಂದೋಲನದಲ್ಲಿ ಪಾಲ್ಗೊಳ್ಳಿರುವಂಥ ಅನೇಕ ಮಂದಿ ಆಡಿಯನ್ಸ್ ಏನಿದ್ದಾರೆ ಅವರನ್ನು ಸಜ್ಜುಗೊಳಿಸುವಂಥ ವಿಚಾರದಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ಮತ್ತು ಕರ್ನಾಟಕದ ಬೇರೆ ಬೇರೆ ಭಾಗಗಳಿಗೆ ಭೇಟಿ ಕೊಟ್ಟು ಇಲ್ಲಿನ ಚಳವಳಿಗಾರರನ್ನು ಸಜ್ಜುಗೊಳಿಸಿದ್ದಾರೆ. ಇಲ್ಲಿ ಗಾಂಧಿ ಕೇಂದ್ರಿತವಾದಂಥ ಚಳವಳಿ ಅಂತೇಳಿ ಹೇಳಿದಾಗ ಅದಕ್ಕೊಂದು ಪರಂಪರೆ ಇದೆ. ಗಾಂಧಿಯವರು ಹಾಕಿಕೊಟ್ಟಿರುವಂಥ ರಾಷ್ಟ್ರೀಯವಾದ ಚೌಕಟ್ಟು ಅನ್ನುವಂಥದ್ದಿದೆ. ಆ ಚೌಕಟ್ಟಿನಲ್ಲಿ ಗಾಂಧಿ ಕೇಂದ್ರಿತವಾದಂಥ ಚಳವಳಿ ದೇಶದ ಉದ್ದಗಲಕ್ಕೂ ನಡೆದಿದ್ದು ಮತ್ತು ಕರ್ನಾಟಕ ಸಂದರ್ಭದಲ್ಲಿ ನಡೆದಿರುವಂಥದ್ದು ರಾಜಾರಾವ್ ಮೈಸೂರು ಭಾಗದಲ್ಲಿ ಓಡಾಡ್ತಾನೆ ಕಂಡಿದ್ದರು. ಇವರು ಒಂದು ಕಾದಂಬರಿಯನ್ನು ಬರೀತಾರೆ. ಕಾಂತಾಪುರ ಅನ್ನುವಂಥದ್ದು ಒಂದು ಇಮ್ಯಾಜಿನ್ಡ್ ವಿಲೇಜ್, ಅದು ವಾಸ್ತವದಲ್ಲಿ ಇಲ್ಲ ಅದು. ಆದರೆ ಅವರು ಭಾವಿಸಿಕೊಂಡಿರುವಂಥ ಈ ಹಳ್ಳಿ ಅನ್ನುವಂಥದ್ದು ಇವತ್ತಿನ ಹಾಸನ ಮತ್ತು ಮೈಸೂರಿನ ಗಡಿ ಪ್ರದೇಶದಲ್ಲಿರುವಂಥ ಒಂದು ಹಳ್ಳಿ. ಇದು ಇಡೀ ದೇಶದಲ್ಲಿ ಆ ಕಾಲಗಳಲ್ಲಿ 1920 ಮತ್ತು 30ರ ದಶಕದಲ್ಲಿ ರಾಜಾರಾವ್ ಅವರು ಪರಿಚಯ ಮಾಡಿಸುವಂಥದ್ದು ಭಾರತದ ಹಳ್ಳಿ, ಬೇರೆ ಬೇರೆ ಹಳ್ಳಿ ಏನಿದೆ ಆ ಹಳ್ಳಿಗಳಿಗೆ ಭಿನ್ನವಾದದ್ದು ಹಳ್ಳಿ ಏನೂ ಅಲ್ಲ ಕಾಂತಾಪುರ ಅನ್ನುವಂಥದ್ದು. ಇವರು ಭಾವಿಸಿಕೊಂಡಿರುವಂಥ ಹಳ್ಳಿ. ಇವರಿಗೆ ಒಟ್ಟಾರೆಯಾಗಿ ಬೇಕಾಗಿರುವಂಥದ್ದು ಏನು ಅಂತಂದರೆ, ಭಾರತದ ಬೇರೆ ಬೇರೆ ಹಳ್ಳಿಗಳಲ್ಲಿ ಗಾಂಧಿ ಒಬ್ಬ ವ್ಯಕ್ತಿ ಪರಿಚಯ ಆಗ್ತಾರೆ. ಗಾಂಧಿ ಹಾಕಿಕೊಟ್ಟಿರೋ ರಾಷ್ಟ್ರೀಯ ಚಳವಳಿ ಅನ್ನುವಂಥದ್ದು ನಿರಂತರವಾಗಿ ನಡೀತದೆ ಮತ್ತು ಇದರಲ್ಲಿ ಒಂದು ಸೈದ್ಧಾಂತಿಕವಾದಂಥ ಪರಂಪರೆ ಇದೆ. ಈ ಥರದ ಸೈದ್ಧಾಂತಿಕ ಚೌಕಟ್ಟುಗಳನ್ನು ಕಾಂತಾಪುರ ಅನ್ನುವಂಥ ಒಂದು ಕುಗ್ರಾಮ, ಅವಿದ್ಯಾವಂತರೇ ತುಂಬಿ ತೊಳಕಾಡುತ್ತಿರುವಂಥ ಈ ಗ್ರಾಮದಲ್ಲಿ ಗಾಂಧಿ ಕೇಂದ್ರಿತವಾಗಿರುವಂಥ ರಾಷ್ಟ್ರದ ಉದ್ದಗಲಕ್ಕೂ ನಡೀತಿರುವಂಥ ಚಳವಳಿಯು ಕೂಡ ಈ ಗ್ರಾಮದಲ್ಲಿ ನಡೆದಿದೆ. ಕೊನೆಗೆ ಈ ಗ್ರಾಮವು ಕೂಡ ರಾಷ್ಟ್ರ ಮಟ್ಟದಲ್ಲಿ ನಡೀತಿರುವಂಥ ಗಾಂಧಿ ಕೇಂದ್ರಿತ ಹೋರಾಟದಲ್ಲಿ ಅದು ವಿಲೀನಗೊಳ್ಳುತ್ತೆ ಅನ್ನುವಂಥ ವಿಚಾರವನ್ನು ಅವರು ಸಮರ್ಥಿಸಿಕೊಳ್ಬೇಕಾಗಿದೆ. ಈ ಕಾದಂಬರಿಯನ್ನು ಅವರು ಬರೆದಿರುವಂಥದ್ದು ಇಂಡಿಯಾದಲ್ಲಿ ಅಲ್ಲ, ಅವರು ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಅವರು ಕಂಡಿದ್ದಾರೆ. 1930ರ ದಶಕದಲ್ಲಿ ಅವರು ಇಂಗ್ಲೆಂಡಿಗೆ ಹೋಗ್ತಾರೆ. ಇಂಗ್ಲೆಂಡ್ನಲ್ಲಿ ಅಫ್ಕೋರ್ಸ್ ಬ್ರಿಟಿಷರು ಭಾರತದಲ್ಲೇ ಇದ್ದರು. ಬ್ರಿಟಿಷರ ಬೇರೆ ಬೇರೆ ಥರದ ವಸಾಹತುಶಾಹಿ ಯೋಜನೆಗಳನ್ನು, ಅವರ ಕಾನೂನು ಚೌಕಟ್ಟುಗಳನ್ನು ಮತ್ತು ಭಾರತೀಯರ ನಡುವಿನ ಸಂಬಂಧವನ್ನು ಅವರು ಹತ್ತಿರದಿಂದ ಗಮನಿಸಿದವರು. ಇಂಗ್ಲೆಂಡಿಗೆ ಹೋಗಿಬಿಟ್ಟು ಚಳವಳಿಯ ಬಗ್ಗೆ ಅವರು ಕಾದಂಬರಿ ರೂಪದಲ್ಲಿ ಒಂದು ಕಥೆಯನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾರೆ. ಆ ಕಥೆ ಅನ್ನುವಂಥದ್ದು ಕಾಂತಾಪುರ ಅನ್ನುವಂಥ ನಾವೆಲ್ನ ಹೆಸರಿನಲ್ಲಿ ಬರ್ತಾರೆ. ನನಗೆ ಚರಿತ್ರೆ ವಿದ್ಯಾರ್ಥಿಯಾಗಿ ಪೋಸ್ಟ್ ಮಾಡರ್ನ್ ಕಾಂಟೆಕ್ಸ್ಟ್ನಲ್ಲಿ ಈ ಕಾದಂಬರಿ ಚರಿತ್ರೆ ವಿದ್ಯಾರ್ಥಿಗಳಿಗೆ ಹೇಗೆ ಒಂದು ಆಧಾರ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ನನಗೆ ಹೇಳಬೇಕಾಗಿದೆ. ಆ ಕಾರಣಕ್ಕಾಗಿ ನನ್ನ ಉಪನ್ಯಾಸದ ಟೈಟಲ್ ಪೋಸ್ಟ್ ಮಾಡರ್ನಿಸ್ಟ್ ಇಂಟರ್ವೆನ್ಷನ್ ಇನ್ ಹಿಸ್ಟಾರಿಕಲ್ ರೈಟಿಂಗ್ಸ್ ಅಂತ ಕಮಿಟ್ ನಾನು ಹೇಳುವಂಥ ಒಂದು ಕಾದಂಬರಿಯಲ್ಲಿ ಕೂಡ ನಮಗೆ ಚರಿತ್ರೆಯ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಸಾಧ್ಯ ಅದು ಸ್ಪಷ್ಟ ಮನಸ್ಸಿನಿಂದ ಯಾವುದೇ ಪೂರ್ವಗ್ರಹ ಇಲ್ಲದೇ ನಾವು ಅದನ್ನು ಸ್ವೀಕರಿಸಿದಹುದಂತಾದರೆ ಕಾಂತಾಪುರ ಕಾದಂಬರಿ ಅನ್ನುವಂಥದ್ದು ನಾವು ಚರಿತ್ರೆ ಕಟ್ಟಲಿಕ್ಕೆ ಸಂಶೋಧಕರಿಗೆ ಒಂದು ಆಧಾರ ಸಾಮಗ್ರಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನನ್ನ ತೀರ್ಮಾನ ಇಲ್ಲಿ. ಹಾಗಿದ್ದರೆ ರಾಜಾರಾವ್ ಅವರ ಅಹವಾಲುಗಳು ಏನು ಅನ್ನುವಂಥದ್ದು ನಾನು ಆವಾಗಲೇ ಹೇಳಿದೆ. ಈ ಕಾದಂಬರಿಯಲ್ಲಿ ಗಾಂಧಿ ಕೇಂದ್ರಿತವಾಗಿರುವಂಥ ಚಳವಳಿಯ ಕುರಿತಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಅವರು ಚರ್ಚೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. 1915ರಲ್ಲಿ ಸೌತ್ ಆಫ್ರಿಕಾದಿಂದ ಗಾಂಧಿಯವರು ಭಾರತಕ್ಕೆ ಭೇಟಿ ಕೊಡ್ತಾರೆ. ನೇರ ರಾಷ್ಟ್ರೀಯ ಆಂದೋಲನಕ್ಕೆ ಅವರು ಧುಮುಕಲಿಕ್ಕೆ 3 ದೃಷ್ಟಾಂತಗಳು ಅವರಿಗೆ ಕಾರಣ. ಒಂದು ಅಹಮದಾಬಾದ್ನಲ್ಲಿ ಮಿಲ್ ಕಾರ್ಮಿಕರು ನಡೆಸಿರುವಂಥ ಚಳವಳಿ, ಚಂಪಾರನ್ ಮತ್ತು ಕೇಡದಲ್ಲಿ ನಡೆದಿರುವಂಥ ರೈತರ ಹೋರಾಟ. ಇದರಲ್ಲಿ ನೇರವಾಗಿ ಗಾಂಧೀಜಿಯವರು ಪಾಲ್ಗೊಳ್ತಾರೆ. ಪಾಲ್ಗೊಳ್ಳೋದು ಮಾತ್ರ ಅಲ್ಲ, ಗಾಂಧೀಜಿಯವರು ಒಂದು ನಿರ್ದಿಷ್ಟವಾದಂಥ ಒಂದು ಚಿಂತನಾ ಕ್ರಮದ ಮುಖಾಂತರ ಬ್ರಿಟಿಷರ ವಸಾಹತುಶಾಹಿ ಯೋಜನೆಗಳನ್ನು ವಿಮರ್ಶೆಗೆ ಒಳಪಡಿಸುವಂಥ ಕೆಲಸವನ್ನು ಮಾಡ್ತಾರೆ ಮತ್ತು ಜನರನ್ನು ಆ ಥರದ ಹೋರಾಟದಲ್ಲಿ ತೊಡಗಿಸಿಕೊಂಡು ವಸಾಹತುಶಾಹಿ ಪ್ರಭುತ್ವವನ್ನು
ತಿರಸ್ಕರಿಸುವಂಥ ಒಂದು ನಿರ್ದಿಷ್ಟವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಗಾಂಧೀಜಿಯವರು ಮಾಡ್ತಾರೆ. ಉದಾಹರಣೆಗೆ ಸತ್ಯಾಗ್ರಹ, ಅಹಿಂಸಾವಾದದ ಮುಖಾಂತರ ಜನರನ್ನು ಸಂಘಟಿಸುವಂಥ ಕೆಲಸವನ್ನು ಮಾಡ್ತಾರೆ. ಈ ಎರಡೂ ಚಿಂತನಾ ಕ್ರಮವನ್ನು ದೇಶದ ಉದ್ದಗಲಕ್ಕೂ ಅವರು ಕಾಲ್ನಡಿಗೆಯಲ್ಲಿ ನಡೆಗೆ ಬೇರೆ ಬೇರೆ ಊರಿನಲ್ಲಿ ತನ್ನ ಭಾಷಣದಲ್ಲಿ ಪ್ರಚಾರಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾರೆ. ದೊಡ್ಡ ಪ್ರಮಾಣದಲ್ಲಿ ಆ ಕಾಲದ ರಾಷ್ಟ್ರೀಯವಾದಿ ಚಳವಳಿಯಲ್ಲಿ ಪಾಲ್ಗೊಂಡಿರುವಂಥ ಜನಗಳು ಇದನ್ನು ಒಪ್ಪಿಕೊಂಡಿದ್ದಾರೆ. ಒಪ್ಪಿಕೊಂಡಿರುವಂತಹ ಚಿಂತನಾ ಕ್ರಮವನ್ನು ಕರ್ನಾಟಕಕ್ಕೆ 2 ಬಾರಿ ಅವರು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅವರು ಕರ್ನಾಟಕದ ಜನರಿಗೆ ಪರಿಚಯಿಸಿದ್ದಾರೆ. ರಾಜಾರಾವ್ ಅವರು ಕಾಂತಾಪುರ ಅನ್ನುವಂಥ ಈ ಗ್ರಾಮ ಏನಿದೆ, ಈ ಗ್ರಾಮದ ಜನರಲ್ಲಿಯೂ ಸಹ ರಾಷ್ಟ್ರೀಯ ಪ್ರಜ್ಞೆ ಹುಟ್ಟಿಕೊಳ್ಳುವಂಥ ವಿಚಾರದಲ್ಲಿ ಅವರು ಆಯ್ಕೆ ಮಾಡಿಕೊಂಡಿರುವಂಥದ್ದು ಗಾಂಧಿಯ ಚಿಂತನೆಗಳು, ಭಾಳ ಮುಖ್ಯವಾಗಿ ಸತ್ಯಾಗ್ರಹ ಮತ್ತು ಅಹಿಂಸಾವಾದದ ತತ್ವಗಳು ಅನ್ನುವಂಥದ್ದು. ಹಾಗಿದ್ರೆ ಗಾಂಧಿ ಅವರು ಹಾಕಿಕೊಟ್ಟಿರುವಂಥ ಈ ಚೌಕಟ್ಟುಗಳನ್ನು ಕಾಂತಾಪುರದ ಮುಗ್ಧ ಜನರು, ಯಾಕಂದರೆ ನಾನು ಆವಾಗಲೇ ಹೇಳಿದೆ, ಇಡೀ ದೇಶದಲ್ಲಿ ಕಾಣ್ತಿರುವಂತಹ ಬಹುತೇಕ ಹಳ್ಳಿಯ ಚಿತ್ರಣವು ಕೂಡ ಕಾಂತಾಪುರ ಅನ್ನುವಂಥ ಕುಗ್ರಾಮದಲ್ಲಿ ಕಾಣ್ತಾಯಿತ್ತು. ಇದು ರಾಜಾರಾವರಿಗೆ ಅರಿವಿತ್ತು. ಇಲ್ಲಿ ಅವಿದ್ಯಾವಂತರಿದ್ದಾರೆ, ಇಡೀ ದೇಶದಲ್ಲಿರುವಂಥ ಹಳ್ಳಿಯಲ್ಲಿರುವಂತಹ ಬ್ಯಾಡ್ ಈವಿಲ್ಸ್, ಸೋಷಲ್ ಈವಿಲ್ಸ್ ಅಂತ ನಾವು ಏನು ಹೇಳ್ತಿದ್ದೀವಿ. ಫಾರ್ ಎಕ್ಸಾಂಪಲ್ ಮದ್ಯಪಾನಕ್ಕೆ ಒಳಗಾಗಿರುವಂಥ ಭಾಳ ದೊಡ್ಡ ಪ್ರಮಾಣದ ಮುಗ್ಧ ಜನಗಳಿದ್ದಾರೆ. ಅಸ್ಪೃಶ್ಯತೆ ಅನ್ನುವಂಥದ್ದು ಸಮಾಜದ ಮುನ್ನೆಲೆಯಲ್ಲಿ ರಾರಾಜಿಸ್ತಾನೆ ಇತ್ತು. ಮತ್ತು ಬ್ರಿಟಿಷ್ ವಸಾಹತುಶಾಹಿ ಪ್ರಭುತ್ವ ಅನ್ನೋಂಥದ್ದು ಗ್ರಾಮೀಣ ಜನರ ಆರ್ಥಿಕ ಸಂಪನ್ಮೂಲವನ್ನು ಲೂಟಿ ಮಾಡ್ತಾ ಇದ್ದಿರುವಂಥ ಪರಂಪರೆ. ಇವೆಲ್ಲವೂ ರಾಜಾರಾವ್ ಅವರು ಭಾವಿಸಿಕೊಂಡಿರುವಂಥ ಕಾಂತಾಪುರ ಹಳ್ಳಿಯಲ್ಲೂ ಇತ್ತು ಅನ್ನುವಂಥದ್ದನ್ನು ಸಮರ್ಥಿಸುವ ಕೆಲಸವನ್ನು ರಾಜಾರಾವ್ ಅವರು ಮಾಡ್ತಾರೆ. ಹಾಗಿದ್ದರೆ ವಸಾಹತುಶಾಹಿ ಪ್ರಭುತ್ವ ಕಾಂತಾಪುರಕ್ಕೆ ಹೇಗೆ ಪ್ರವೇಶ ಮಾಡುತ್ತಂತ ಅವರು ಒಂದು 2 ಥರದ ಸಮಾಜವನ್ನು ಕಾಂತಾಪುರ ಕಾದಂಬರಿಯಲ್ಲಿ ಪರಿಚಯಿಸ್ತಾರೆ ನಮಗೆ. ಒಂದು, ಕಾಂತಾಪುರದಲ್ಲಿರುವಂಥ ಸ್ಕೆಪಿಂಗ್ಟನ್ ಎಸ್ಟೇಟನ್ನು, ಅದು ಬೆಟ್ಟದ ಮೇಲೆ ಇದೆ. ಆ ಎಸ್ಟೇಟ್ನ ಓನರ್ಸ್ ಎಲ್ಲರೂ ಬ್ರಿಟಿಷರು. ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ಲಾಂಟೇಷನ್ ನಡೀತಾರೆ, ಕಾಫಿ ಪ್ಲಾಂಟೇಷನ್ಸ್. ಈ ಕಾಫಿ ಪ್ಲಾಂಟೇಷನ್ನಲ್ಲಿ ಕೆಲಸ ಮಾಡುವ ಕಾರ್ಮಿಕರು ದಿನನಿತ್ಯ ಕಾಂತಾಪುರದ ಈ ಬೆಟ್ಟದ ಮೇಲಿರುವಂತಹ ಈ ತೋಟಕ್ಕೆ ಬೆಟ್ಟದ ಕೆಳಗೆ ನೆಲೆ ನಿಂತಿರುವಂಥ ಕಾರ್ಮಿಕರು, ರೈತರು ಅಲ್ಲಿಗೆ ದಿನನಿತ್ಯ ಬೆಳಿಗ್ಗೆ ಹೋಗಿ ಸಂಜೆಗೆ ವಾಪಸ್ ಬರ್ತಾರೆ. ಅಲ್ಲಿ ವಸಾಹತುಶಾಹಿ ಪ್ರಭುತ್ವ ಅನ್ನುವಂಥದ್ದು ಸ್ಕೆಪಿಂಗ್ಟನ್ ಎಸ್ಟೇಟ್ ಓನರ್ಸ್ ಮುಖಾಂತರ ರಾರಾಜಿಸುವ ಕೆಲಸವಾಗುತ್ತೆ. ದೊಡ್ಡ ಪ್ರಮಾಣದಲ್ಲಿ ಶೋಷಣೆ ನಡೀತದೆ. ನಿರಂತರವಾಗಿ ಆ ಬೆಟ್ಟದ ಮೇಲಿರುವಂಥ ಎಸ್ಟೇಟ್ನಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೀತವೆ, ಅತ್ಯಾಚಾರಗಳು ನಡೀತವೆ, ಹೆಚ್ಚು ಕಾಲದವರೆಗೆ ಅವರನ್ನು ದುಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಶಿಯರ್ ಎಕ್ಸ್ಪ್ಲಾಯಿಟೇಷನ್ ಅನ್ನುವಂಥದ್ದು ವಸಾಹತುಶಾಹಿ ಕಾಂಟೆಕ್ಸ್ಟ್ನಲ್ಲಿ ದೇಶದ ಉದ್ದಗಲಕ್ಕೆ ಹೇಗೆ ನಡೀತದೆ, ಅದೇ ಥರದ ಸಂಪ್ರದಾಯಗಳು ಸ್ಕೆಪಿಂಗ್ಟನ್ ಎಸ್ಟೇಟ್ನಲ್ಲಿ ನಡೀತದೆ, ಕಾಂತಾಪುರ ವಿಲೇಜ್ನಲ್ಲಿ ನಡೀತದೆ. ಬೇರೆ ಬೇರೆ ಥರದ ಕಂದಾಯ, ಲ್ಯಾಂಡ್ ರೆವಿನ್ಯೂ ಆ್ಯಂಡ್ ಟೆನ್ಯೂರಿಯಲ್ ಸಿಸ್ಟಮ್ ಮುಖಾಂತರ ಬ್ರಿಟಿಷರು ಕಾಂತಾಪುರದಲ್ಲಿಯೂ ಕೂಡ ಜನರನ್ನು ಲೂಟಿ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇವೆಲ್ಲವನ್ನೂ ಹೇಳಬೇಕಾಗಿದೆ. ಆದರೆ ಇದರ ವಿರುದ್ಧ ಈ ಮುಗ್ಧ ಜನರನ್ನು ಗಾಂಧಿ ಕೇಂದ್ರಿತವಾದಂಥ ಒಂದು ಚಳವಳಿ, ಸೈದ್ಧಾಂತಿಕ ನಿಲುವುಗಳು ಅವರಲ್ಲಿ ಪ್ರಜ್ಞೆಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಅವರೇ ಆರಂಭದಲ್ಲಿ ಹೇಳ್ತಾರೆ, ಅಪ್ಪೇ ತಪ್ಪಿಯೂ ಈ ಥರದ ಒಂದು ಇಮ್ಯಾಜಿನ್ಡ್ ಹಳ್ಳಿಗೆ ಗಾಂಧೀಜಿಯವರು ನಿಜವಾಗಿ ಎಂದೂ ಭೇಟಿ ಕೊಟ್ಟವರಲ್ಲ. ಆವಾಗಲೇ ನಾನು ಹೇಳಿದೆ ಇದೊಂದು ಇಮ್ಯಾಜಿನ್ಡ್ ಹಳ್ಳಿ ಅಂತ. ಬಟ್ ಇಮ್ಯಾಜಿನ್ಡ್ ಹಳ್ಳಿಗೆ ಗಾಂಧೀಜಿಯವರು, ಅಲ್ಲಿಯ ಜನರು ಒಬ್ಬ ಇಮ್ಯಾಜಿನ್ಡ್ ವ್ಯಕ್ತಿಯ ಮುಖಾಂತರ ಗಾಂಧೀಜಿಯವರನ್ನು ಕಾಣ್ತಾರೆ. ಒಬ್ಬ ಮೂರ್ತಿ ಅನ್ನುವಂಥ ಒಬ್ಬ ವಿದ್ಯಾವಂತ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರುವಂಥ ವ್ಯಕ್ತಿ ಈ ಹಳ್ಳಿಗೆ ಪ್ರವೇಶ ಮಾಡ್ತಾನೆ. ಇದು ರಾಜಾರಾವ್ ಅವರು ಭಾವಿಸಿಕೊಂಡಿರುವಂಥ ವ್ಯಕ್ತಿ. ಮತ್ತು ನಿಜಕ್ಕೂ ಆ ಭಾಗದ ಜನಗಳು ನಿಜವಾಗಿ ನಮ್ಮ ಕಣ್ಮುಂದೆ ಮೂರ್ತಿ ಅನ್ನುವಂಥ ವ್ಯಕ್ತಿ ನಿಜವಾದ ಗಾಂಧಿಯ ನಿರಂತರವಾಗಿ ನಮ್ಮ ಜೊತೆಗೆ ಒಡನಾಟದಲ್ಲಿದ್ದಾನೆ ಮತ್ತು ಗಾಂಧಿಯ ಚಿಂತನೆಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಸನ್ನಿವೇಶವನ್ನು ರಾಜಾರವರು ತನ್ನ ಕಾದಂಬರಿಯ ಉದ್ದಕ್ಕೂ ಇದು ಮಾಡ್ತಾರೆ. ಅವರಿಗೆ ಅಲ್ಟಿಮೇಟಾಗಿ ಏನು ಅಂತಂದರೆ, ಈ ಗ್ರಾಮದ ಮುಗ್ಧ ಜನರು ಅಸ್ಪೃಶ್ಯತೆಯ ವಿರುದ್ಧ, ಮದ್ಯಪಾನದ ವಿರುದ್ಧ
ಬ್ರಿಟಿಷ್ ವಸಾಹತುಶಾಹಿ ಲೂಟಿ ಕಾರ್ಯಕ್ರಮದ ವಿರುದ್ಧ ಸೆಟೆದು ನಿಲ್ಲಬೇಕು ಮತ್ತು ಅಲ್ಲಿರುವಂಥ ಪ್ರಖರವಾದಂಥ ಸಾಮ್ರಾಜ್ಯಶಾಹಿ ಪ್ರಭುತ್ವವನ್ನು ಧಿಕ್ಕರಿಸುವಂಥ ಕೆಲಸದಲ್ಲಿ ಜನಗಳು ಪಾಲ್ಗೊಳ್ಳಬೇಕು. ಹಾಗೆ ಪಾಲ್ಗೊಳ್ತಾನೆ ದೇಶದ ಉದ್ದಗಲಕ್ಕೂ ಪಾಲ್ಗೊಂಡಿರುವಂಥ ರಾಷ್ಟ್ರೀಯ ಆಂದೋಲನದಲ್ಲಿ ಕಾಂತಾಪುರದ ಜನಗಳು ಕೂಡ ವಿಲೀನರಾಗಬೇಕು, ಅವರು ಭಾಗವಹಿಸಬೇಕು ಅನ್ನುವಂಥ ಒಂದೇ ಒಂದು ಕಲ್ಪನೆ ಅವ್ರ ಮನಸ್ಸಿನಲ್ಲಿ ಇತ್ತು. ಇದು ಚರಿತ್ರೆಗೆ ಎಲ್ಲಿಯೂ ಅಪಚಾರ ಆಗದ ರೀತಿಯಲ್ಲಿ ಅವರು ಕಟ್ಟುವಂಥ ಕೆಲಸವನ್ನು ಮಾಡ್ತಾರೆ. ಇವರು ಹೇಗೆ ರಾಷ್ಟ್ರೀಯ ಪ್ರಜ್ಞೆಯನ್ನು ಜನರಲ್ಲಿ ಮೂಡಿಸ್ತಾರೆ ಅಂತ ನಾವಾಗಲೇ ಹೇಳಿದೆ. ಗಾಂಧೀಜಿಯವರು ಸತ್ಯಾಗ್ರಹ ಆಗಿರ್ಬೋದು, ಅಹಿಂಸಾವಾದವನ್ನು ನೇರವಾಗಿ ಭಾಷಣ ಮುಖಾಂತರವನ್ನು ಹೇಳಿದ್ದಾರೆ. ಭಾಷಣವನ್ನು ಎಲ್ಲಿ ಮಾಡಿದರು ಅಂತ. ಈಗ ಫಾರ್ ಎಕ್ಸಾಂಪಲ್ ಗಾಂಧಿ ಅನುಸರಿಸಿರುವಂಥ ಸತ್ಯನಾರಾಯಣ ಕಥೆ ಅನ್ನುವಂಥ ಹೇಳುವಂಥದ್ದು ಹಳ್ಳಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ನಡೆಯುವಂಥ ಬಹುತೇಕ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸತ್ಯನಾರಾಯಣ ಪೂಜೆ ಆಗುತ್ತೆ. ಗಾಂಧಿ ಪ್ರವೇಶ ಮಾಡ್ತಾರೆ. ಗಾಂಧಿ ಅಲ್ಲಿ ಭಾಗವಹಿಸುವುದು ಮಾತ್ರ, ಅಲ್ಲಿ ಇಲ್ಲಿ ಅಹಿಂಸವಾದವನ್ನು ಹೇಗೆ ನೀವು ಚಾಲನೆಗೆ ತರಬೇಕು ಅನ್ನೋದ್ರ ಬಗ್ಗೆ ಪರಿಚಯ ಮಾಡಿಸುವಂಥ ಕೆಲಸವನ್ನು, ಮತ್ತು ಇವರ ಆಂದೋಲನಗಳು ಸತ್ಯಾಗ್ರಹ ಮುಖಾಂತರನೇ ನೀವು ಮಾಡಬೇಕು ಅನ್ನುವಂಥದ್ದನ್ನು ಜನರನ್ನು ಸಜ್ಜುಗೊಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಮೂರ್ತಿ ಅನ್ನುವಂಥ ಒಬ್ಬ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರುವಂಥ ವಿದ್ಯಾವಂತ ವ್ಯಕ್ತಿ ನಿಜವಾಗಿ ಅಲ್ಲಿ ಜನಗಳು ತಿಳ್ಕೊಂಡಿರೋದು, ಭಾವಿಸಿಕೊಂಡಿರೋ ನಮ್ಮ ಜೊತೆಗೆ ಓಡಾಡ್ತಾ ಇರುವಂಥದ್ದು ನಿಜವಾದ ಗಾಂಧಿಯ ಮೂರ್ತಿ ಅಂತ. ಈ ಮೂರ್ತಿ ಕಾಂತಾಪುರ ಗ್ರಾಮದಲ್ಲಿ ನಡೆಯುವಂಥ ಬಹುತೇಕ ಎಲ್ಲ ಗ್ರಾಮೀಣ ಧಾರ್ಮಿಕ ಹಬ್ಬ ಹರಿದಿನಗಳಲ್ಲಿ ಪಾಲ್ಗೊಳ್ತಾನೆ. ಉದಾಹರಣೆಗೆ ಗಣೇಶನ ಹಬ್ಬ, ಅಥವಾ ಶಿವಾಜಿ ಫೆಸ್ಟಿವಲ್, ಅಥವಾ ಸತ್ಯನಾರಾಯಣ ವ್ರತ. ಅಲ್ಲೊಂದು ಗ್ರಾಮ ದೇವತೆ ಇದೆ, ಕೆಂಚಮ್ಮನ ದೇವಸ್ಥಾನ ಅಂತ, ಬೆಟ್ಟದ ಬುಡದಲ್ಲಿ ಇರುವಂಥ ದೇವಸ್ಥಾನ. ಮತ್ತು ಆ ಜನಗಳು ಕೆಂಚಮ್ಮನ ಕೆಂಚಮ್ಮ ಅನ್ನುವಂಥದ್ದು ಒಂದು ಶಕ್ತಿ ದೇವತೆ. ನಮ್ಮ ಊರಿಗೆ ಎದುರಾಗ್ತಿರುವಂಥ ಎಲ್ಲ ಸಂಕಷ್ಟಗಳಿಗೆ ಪರಿಹಾರವನ್ನು ನೀಡ್ತಾ ಇರುವಂಥದ್ದು ಅವರು ನಂಬಿಕೊಂಡು ಬಂದಿರುವಂಥ ಈ ಕೆಂಚಮ್ಮನ ಶಕ್ತಿ ದೇವತೆ ಅಂತ ತಿಳ್ಕೊಳ್ಳೋದು. ಆ ಕೆಂಚಮ್ಮನ ದೇವಸ್ಥಾನದಲ್ಲಿ ವರ್ಷಕ್ಕೊಂದು ಬಾರಿ ವರ್ಷಾವಧಿ ಪೂಜೆಗಳಾಗ್ತವೆ. ಒಂದು ಹಬ್ಬ ಆಗ್ತದೆ, ಅದು ಸುಮಾರು 1 ವಾರಗಳಷ್ಟು ಕಾಲ ನಡೀತದೆ. ಮೂರ್ತಿ ಇಲ್ಲಿ ಪ್ರವೇಶ ಮಾಡ್ತಾನೆ, ಭಾಗವಹಿಸ್ತಾನೆ. ಇಲ್ಲಿ ಒಂದು ದಿನದ ಇಡೀ ಒಂದಷ್ಟು ಭಾಷಣಗಳನ್ನು ಮಾಡ್ತಾನೆ. ಮಧ್ಯದಲ್ಲಿ ಗಾಂಧೀಜಿಯವರು ಸತ್ಯಾಗ್ರಹದ ಮುಖಾಂತರ ಹೇಳಬೇಕಾಗಿರುವಂಥ ಮಾಹಿತಿಗಳನ್ನು, ಅಹಿಂಸಾವಾದದ ಮುಖಾಂತರ ಹೇಗೆ ಚಳವಳಿಗಳನ್ನು ಮಾಡಬೇಕು, ಅನ್ನುವಂಥ ಜನಜಾಗೃತಿಯನ್ನು ಅವನು ಭಾಷಣದ ಮುಖಾಂತರ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಹಳ್ಳಿಯಲ್ಲಿರುವಂಥ ಮದ್ಯಪಾನದ ವ್ಯಸನದಿಂದ ಅವರನ್ನು ವಿಮೋಚನೆಗೊಳಿಸುವಂಥ ವಿಚಾರದಲ್ಲಿ ಮೂರ್ತಿ ದೊಡ್ಡ ಪ್ರಮಾಣದಲ್ಲಿ ಭಾಷಣ ಮಾಡ್ತಾನೆ. ಇದು ತಪ್ಪು ಅನ್ನುವಂಥ ಅರಿವನ್ನು ಜನರಲ್ಲಿ ಮೂಡಿಸ್ತಾನೆ. ಅಂಗಡಿಯನ್ನು ಅದು ಗಡಂಗಂಗಡಿ ಅನ್ನುವಂಥದ್ದು ಪ್ರತ್ಯೇಕ ಒಂದು ಸಿಂಬಾಲಿಕ್ ಆಗಿರುವಂಥದ್ದು ಬ್ರಿಟಿಷರ ಯಜಮಾನಿಕೆಯಲ್ಲಿರುವಂಥದ್ದು. ಅದಕ್ಕೆ ಅವರು ದಾಳಿ ಮಾಡುವಂಥದ್ದು, ಅದರ ಮುಖಾಂತರ ಮದ್ಯಪಾನವನ್ನು ತಿರಸ್ಕರಿಸುವ ಕೆಲಸದಲ್ಲಿ ಜನರು ಪಾಲ್ಗೊಳ್ಬೇಕನ್ನೋ ಜನಜಾಗೃತಿಯಲ್ಲಿ ಪಾಲ್ಗೊಳ್ತಾರೆ. ಹೆಚ್ಚು ಕಂದಾಯ ವಸೂಲಿಯನ್ನು ಮಾಡ್ತಾ ಇದ್ದಾರೆ ಬ್ರಿಟಿಷರು ಅನ್ನುವಂಥದ್ದು ವಿಚಾರದ ಬಗ್ಗೆ ಚರ್ಚೆ ಮಾಡುವಂಥದ್ದು ತನ್ನ ಭಾಷಣದ ಮುಖಾಂತರ, ಮತ್ತು ಜನರು ಅದನ್ನು ತಿರಸ್ಕರಿಸುವಂಥ ಅದರ ವಿರುದ್ಧ ಹೋರಾಟ ಮಾಡುವಂಥ ವಿಚಾರದಲ್ಲಿ ರೈತರನ್ನು ಸಜ್ಜುಗೊಳಿಸುವಂಥ ಕೆಲಸವನ್ನು ಈ ಮೂರ್ತಿ ಅನ್ನುವಂಥ ವ್ಯಕ್ತಿ ಮಾಡ್ತಾರೆ. ಬಟ್ ಜನಗಳಿಗೆ ಈ ಮೂರ್ತಿಯೇ ನಿಜವಾದ ಗಾಂಧಿ ನಮ್ಮ ಊರಿನಲ್ಲಿ ಓಡಾಡ್ತಾ ಇದ್ದ ಅನ್ನುವಂಥ ಮಾತನ್ನು ಅವರು ತಿಳ್ಕೊಂಡಿದ್ದಾರೆ. ಈ ಕಾರಣಕ್ಕಾಗಿ ಇಡೀ ಈ ನಾವೆಲ್ನಲ್ಲಿ ನಮಗೆ ಪರಿಚಯ ಆಗುವಂಥ ಈ ವಿಚಾರಗಳು, ನನಗೆ ಒಬ್ಬ ಚರಿತ್ರೆ ವಿದ್ಯಾರ್ಥಿಗೆ ಇದು ಇಮ್ಯಾಜಿನ್ಡ್ ಟೆಕ್ಸ್ಟ್ ಆಗಿದ್ದರೂ ಕೂಡ ಚರಿತ್ರೆ ಆ ಕಾಲಘಟ್ಟದಲ್ಲಿ ನಡೆದಿರುವಂಥ ಚಾರಿತ್ರಿಕ ಘಟನೆಗಳಿಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ನಾನು ಪರಾಮರ್ಶನೆ ಮಾಡಿದ್ದೇನೆ. ಫಾರ್ ಎಕ್ಸಾಂಪಲ್ ಕಾಂತಾಪುರ ಅನ್ನುವಂಥದ್ದು ಹಾಸನ ಮತ್ತು ಮೈಸೂರು ಗಡಿಭಾಗದಲ್ಲಿರುವಂಥದ್ದು. ಈ ಗಡಿಭಾಗಗಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ರೈತರು ಹೋರಾಟ ಮಾಡಿದ್ದಾರೆ ಬ್ರಿಟಿಷರ ವಿರುದ್ಧ. ಇದಕ್ಕೆ ಸಂಬಂಧಪಟ್ಟಾಗೆ ಹಾಸನ DC ಆಫೀಸ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ದಾಖಲೆಗಳಿದೆ, ಆರ್ಕೈವ್ಸ್. ನಾನು ಆವಾಗಲೇ ಹೇಳಿದೆ, ರಾಂಕೆ ಇದನ್ನು ಹೇಳ್ತಾರೆ, ರೈಟಿಂಗ್ ಹಿಸ್ಟ್ರಿ ಆರಂಭ ಆಗುವಂಥದ್ದು ಆರ್ಕೈವ್ಸ್ನ ಮುಖಾಂತರ. ಈ ಆರ್ಕೈವ್ಸ್ನಲ್ಲಿ ರೈತರ ಹೋರಾಟಕ್ಕೆ ಸಂಬಂಧಪಟ್ಟಿರುವಂಥ ದೊಡ್ಡ ಪ್ರಮಾಣದ ದಾಖಲೆಗಳಿದ್ದಾವೆ. ಕಾಂತಾಪುರ ಕಾದಂಬರಿಯಲ್ಲಿ ರಾಜಾರವರು ಪರಿಚಯ ಮಾಡಿಸುವಂಥ ಎಲ್ಲ ಹೋರಾಟಗಳು ಆಯಾಯ ಕಾಲಘಟ್ಟದಲ್ಲಿ ನಡೆದಿರುವಂಥದ್ದು, ಜನರು ಮದ್ಯಪಾನದ ವಿರುದ್ಧ ಹೋರಾಟ ಮಾಡಿರುವಂಥದ್ದು ಅಥವಾ ಅನ್ಟಚಬಿಲಿಟಿ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡಿರುವಂಥ ಇದೆಲ್ಲದಕ್ಕೂ ಗಾಂಧಿ ಕೇಂದ್ರಿತವಾಗಿರುವಂಥ ಹೋರಾಟ ಅಂತಲೇ ದಾಖಲಾಗಿದ್ದಾವೆ. ಇದು
ಚಾರಿತ್ರಿಕ ದಾಖಲೆಗಳಿದ್ದಾವೆ. ಬಹುಶಃ ರಾಜಾರಾವರು ತನ್ನ ಕಥೆಯನ್ನು ಪೂರ್ಣಗೊಳಿಸುವ ಸಂದರ್ಭದಲ್ಲಿ ಎಲ್ಲ ದಾಖಲೆಗಳನ್ನು ಪರಾಮರ್ಶನ ಮಾಡಿ ಚರಿತ್ರೆಗೆ ಎಲ್ಲಿಯೂ ಅಪಚಾರ ಬಾರದ ರೀತಿಯಲ್ಲಿ ಚರಿತ್ರೆ ಕಟ್ಟುವಂಥ ಕೆಲಸವನ್ನು ಈ ನಾವೆಲ್ನ ಮುಖಾಂತರ ಮಾಡ್ತಾರೆ. ಸೊ ಹಾಗಾಗಿ ಪೋಸ್ಟ್ ಮಾಡರ್ನಿಸ್ಟ್ ಕಾಂಟೆಕ್ಸ್ಟ್ನಲ್ಲಿ ಹೇಡನ್ ವೈಟ್ ಹೇಳುವಂಥ ಒಂದು ನಾವೆಲ್ ಅನ್ನುವಂಥದ್ದರಲ್ಲಿಯೂ ಕೂಡ ಚರಿತ್ರೆಕಾರ ಯಾವ್ಯಾವ ಥರದ ವಿಧಾನಗಳನ್ನು ಬಳಸಿಕೊಂಡು ಚರಿತ್ರೆಗೆ ಎಲ್ಲಿಯೂ ಅಪಚಾರ ಬಾರದ ರೀತಿಯಲ್ಲಿ ಒಂದು ಟೆಕ್ಸ್ಟನ್ನು ನಿರ್ಮಾಣ ಮಾಡ್ತಾನೆ. ಆ ಟೆಕ್ಸ್ಟ್ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಚರಿತ್ರೆಯ ದಾಖಲೆ ಆಗುತ್ತೆ ಅನ್ನುವಂಥದ್ದನ್ನು ಅವರು ಸಮರ್ಥಿಸುವಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಕೆಲವು ಇಂಗ್ಲೀಷ್ ಆಡಿಯನ್ಸ್ ಇರುವುದರಿಂದಾಗಿ ನಾನು ಬ್ರೀಫಾಗಿ ನಾನು ಏನು ಹೇಳಿದ್ದೆ ಅನ್ನುವಂಥದ್ದನ್ನು ಇಂಗ್ಲೀಷ್ನಲ್ಲಿ ಹೇಳ್ತೇನೆ. I have been talking about knowledge of the past through postmodernist eyes. In the beginning, I said a set of tradition being practiced by the American historian like Carl Becker and a British Cambridge-based historian E.H. Carr. What are historical facts? A small article published by Carl Becker in Western Political Quarterly. The second one is a set of articles or lectures earlier delivered by E.H. Carr in front of the Cambridge based university students, and later that those lectures published in the form of a text under the banner of What is History, an important book. Even today we have been reading endlessly. Here E.H. Carr says, or Carl Becker says, history is all about the past. It's an inquiry, and inquiry about the past, but the past is made available before the students in the form of a statement, and that statement prevailed in the form of a document preserved in the archives. There, for example, for us, Ranke matters. Ranke was the one who says that writing the history is all about the past. Past occurred some time ago, but the relics of the past speaks a lot about history. But presenting the fact as it was happened has to be practiced by the historian according to Ranke. This is the methodology being practiced by the historians till 1970s. But in 1973, like the historians, postmodernist thinkers also adopted a new practice to know the knowledge of the past through a different form of literature that they have been producing. For example, French author Baudrillard, in a widely quoted work known as Assimilations, or Lyotard, for instance, his widely quoted book Postmodern Condition, for instance. Keith Jenkins, a well-known historian, edited a set of articles, nearly 30 plus articles, published in an important book, Postmodern Condition. For me, as a student of history, apart from these literature produced by sociologists, political scientists, or literary personalities, for me, one of the great work I would emphasize is Hayden White's American historian Hayden White's work Meta History, Historical Consciousness in 19th Century Europe. Here he was emphasizing the fact that, like the historians, a novelist can also write a historical tradition by following the methodologies followed by the historian, without, for example, any prejudice. For instance, quite impartially he can present the fact of the matter according to Hayden White. He says, in a novel or through cinema, visual arts, you can tell the story which can be acceptable to the general audience, not necessarily students of history. Ben Hur film, for example, speaks a lot about the growth of the Israeli state. Ten Commandments, an important movie produced during 1970s,
speaks a lot about the emergence of the Zionist movement between 1898 and 1948. Finally, this particular story ends with the emergence or formation of a nation state for the Jewish community. But it speaks quite authentically and without any prejudice, speaks a lot about the truth of the matter about the emergence of the state of Israel. Like that, a novelist can also write an accepted story. I was giving an important example, Raja Rao's Kantapura novel. This actually is a imagined village. Comes in and around Hassan and Mysore, and this is an imagined village, but his idea is to narrate the story about the ongoing, the Gandhian centric national movement organized by a very innocent, uneducated people living in and around Kantapura, a imagined village. Gandhi, of course, never visited this particular village, but literally, Gandhi had visited Karnataka twice. Once in 1921, and that time he had popularized the Satyagraha movement. And in 1927, when he had visited, through lectures, continuous lectures, he had popularized Ramrajya or Gramrajya. And non-violent movement, preparing the people to fight European British colonialism, and also to launch the national struggle to assert complete independence from the British colonial yoke. Raja Rao's contention is that by following the Gandhian tradition of non-violence, Satyagraha, people of Kantapura also prepared a stage to fight, for example, British colonialism. He was introducing a conceptual framework and popularized two forms of society. One appeared in Skeffington estate. The other one is the rural area, in the rural area. In both the societies, you have the exploitation, you have the British aggressive colonial posture, and against this, people in fact prepared the stage and educated by Gandhi through Murthy, by name Murthy. He was the only one educated personality, and he had educated them, prepared them, and prepared the people to participate in the ongoing national movement. And like that, a imagined village like Kantapura also integrated with the other ongoing movement at the national level that was taking place. That was actually led under the leadership of Gandhi. And here, by making use of all the historical records related to 1930s peasant movements, for instance, or the Gandhian centric national movement, he had narrated this particular story. Therefore, for me, for a student like me, student of history like me, this particular Kantapura novel is also one of the legitimate historical texts to understand the national movement occurred in the rural villages in Karnataka region and the larger front at the all India level. Therefore, postmodernist intervention through this kind of tradition being popularized by Hayden White can also help us to understand various forms of historical incidents, and these incidents made available in the archival materials preserved in various libraries, various archives, as it was introduced by Leopold Rank and utilized by, for example, the historians like Karl Becker or Hayden White. I will stop here. Thank you. ಉಲ್ಲೇಖ ಮಾಡ್ಬೋದಿತ್ತು, ಯಾಕಂದರೆ ನನಗೆ ಅವರು ಯಾರು ಮ್ಯಾಟ್ರಸೇ ಅಲ್ವೇ ಅಲ್ವ.
ನನಗೆ ಚರಿತ್ರೆ ಕುರಿತನಾಗಿ ಮಾತನಾಡುವ ಸಂದರ್ಭದಲ್ಲಿ ಭಾಳ ಮುಖ್ಯವಾಗಿ ಚರಿತ್ರೆಗೆ ಅಪಚಾರವನ್ನು ಯಾರು ಮಾಡಿಲ್ಲವೋ ಅವರೇ ಗ್ರಹಿಕೆಗಳು, ಅವರ ಪರಂಪರೆಗಳು ನನಗೆ ಭಾಳ ಮುಖ್ಯ ಆಗ್ತವೆ. ಮತ್ತು ಇವ್ರು ಮಾತಾಡುವಂಥವ್ರಂತೂ ಚರಿತ್ರೆ ವಿಚಾರದಲ್ಲಿ ತಿರುಚುವ ಕೆಲಸವನ್ನು ಮಾಡಿದರು ಅಂತ ನಾನು ಆವಾಗಲೇ ಹೇಳಿದೆ. EH ಕಾರ್ ಆಗಿರ್ಬೋದು, ಕಾರ್ಲ್ ಬೇಕರ್ ಆಗಿರ್ಬೋದು, ಅಥವಾ ರಿಚಾರ್ಡ್ ಇವಾನ್ಸ್ ಆಗಿರ್ಬೋದು, ಇವರು ನಿರಂತರವಾಗಿ ಹೇಳ್ತಿರುವಂಥದ್ದು ಸೋಷಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಎ ಹಿಸ್ಟೋರಿಯನ್ ಅಂತ. ಚರಿತ್ರೆ ಒಂದು ಗತಕ್ಕೆ ನಡೆದಿರುವಂಥದ್ದು, ಆ ಗತ ಬಿಟ್ಟು ಹೋಗಿರುವಂಥ ಪಳೆಯುಳಿಕೆಯನ್ನು ನಾವು ವರ್ತಮಾನ ಕಾಲದಲ್ಲಿ ಕಟ್ಟುವಂಥ ಕೆಲಸ, ಓದುವ ಕೆಲಸವನ್ನು ಮಾಡ್ತೀವಿ. ಓದುವುದರ ಮೂಲಕ ಭವಿಷ್ಯತ್ತಿಗೆ, ಮುಂದಿನ ತಲೆಮಾರಿನವರೆಗೆ ಒಪ್ಪಿಗೆ ಆಗುವಂಥ ಚರಿತ್ರೆಯನ್ನು ನಾವು ಹೇಳಬೇಕು. ಇಲ್ಲಿ ಎಲಿಮೆಂಟ್ ಆಫ್ ಅಬ್ಜೆಕ್ಟಿವಿಟಿಯನ್ನು ನಾವು ಕಾಯ್ದುಕೊಳ್ಳಬೇಕಾಗತ್ತೆ. ರಾಂಕಿ ಹೇಳಿರುವಂಥದ್ದು ಅನೇಕ ಬಾರಿ ಇದು ಆಗೋದಿಲ್ಲ, ಬೇರೆ ಬೇರೆ ಕಾರಣಗಳಿಗೆ. ಅದಕ್ಕೆ ನಾನು ಹೇಳುವಂಥದ್ದು, ಚರಿತ್ರೆ ಕಟ್ಟುವ ಸಂದರ್ಭದಲ್ಲಿ ನಾವು ಯಾವುದೇ ಥರದ ಪೂರ್ವಗ್ರಹ ಪೀಡಿತವಾದಂಥ ತೀರ್ಮಾನವನ್ನು ಕೊಡಬಾರ್ದು. ಯಾವುದೇ ಸೈದ್ಧಾಂತಿಕ ಚಿಂತನೆಗಳು ಸಮಕಾಲೀನ ಸಂದರ್ಭದಲ್ಲಿ ಚಲಾವಣೆಯಲ್ಲಿ ಆ ಚಳವಳಿಗೆ ಅಥವಾ ಸೈದ್ಧಾಂತಿಕ ನಿಲುವುಗಳಿಗೆ ಪ್ರಭಾವಕ್ಕೆ ಒಳಗಾಗಿ ನಮ್ಮ ತೀರ್ಮಾನ ಕೊಡಬಾರ್ದು. ಹಾಗೆ ಹೇಳಿದಾಗ ಅರ್ಧ ಸತ್ಯವನ್ನು ನಾವು ಇಡೀ ಸತ್ಯವನ್ನು ಎಂದು ಹೇಳುವಂತಹ ಒಂದು ಪರಂಪರೆಯನ್ನು ನಾವು ಪರಿಚಯ ಮಾಡ್ತೀವಿ. ಅದು ತಪ್ಪದು. ಚರಿತ್ರೆ ಅನ್ನುವಂಥದ್ದು ಯಥಾವತ್ತಾಗಿ ಘಟನೆ ಹೆಂಗೆ ನಡೀತಿತ್ತು ಅದನ್ನು ಯಥಾವತ್ತಾಗಿ ಮರುಮಂಡನ ಮಾಡುವಂಥ ಕೆಲಸವನ್ನು ವರ್ತಮಾನ ಕಾಲದಲ್ಲಿ ಮಾಡಬೇಕು. ಹಾಗೆ ಮಾಡಿದಾಗ ಭವಿಷ್ಯತ್ತಿನ ತಲೆಮಾರು ಎಲ್ಲಿಯೂ ದಾರಿ ತಪ್ಪುವುದಿಲ್ಲ ಅಂತ. ಕೆಲವು ಸರಿ ಹಾಗೆ ಆಗೋದಿಲ್ಲ, ಬೇರೆ ಬೇರೆ ಥರದ ತೀರ್ಮಾನಗಳು ಅವ್ರ ಮನಸ್ಸಿನಲ್ಲಿರ್ತವೆ. ಆ ತೀರ್ಮಾನಗಳಿಗೆ ಒಳಗಾಗಿ ಅಥವಾ ಓಲೈಸುವ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ನಾನು ಹೇಳುತ್ತದ್ದು, ಚರಿತ್ರೆ ಬಗ್ಗೆ ಮಾತನಾಡುವವರು ಚರಿತ್ರೆ ವಿದ್ಯಾರ್ಥಿಗಳಾಗಬೇಕು. ಚರಿತ್ರೆ ಕುರಿತಾಗ ಅಪಾರವಾದಂಥ ಸಾಹಿತ್ಯವನ್ನು ಓದಿಕೊಂಡು ಚರಿತ್ರೆ ಬಗ್ಗೆ ಅಪಾರವಾದಂಥ ಗೌರವ ಇದ್ದವರು ಮಾತ್ರ ಮಾತಾಡಬೇಕು. ಇವತ್ತು ಹಾಗೆ ಆಗ್ತದೆ. ದ್ಯಾರ್ ಫಾರ್ ದಿಸ್ ಇಸ್ ಇಂಡಿಯಾ. ನಾನು ಆವಾಗ ಒಂದು ಆರಂಭದಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟೆ ನೋಡಿ. ಇಂಗ್ಲೆಂಡ್ ಅಂತ ಜಾಗದಲ್ಲಿ, ಇಂಗ್ಲೆಂಡ್ ಬಗ್ಗೆ ನಾವು ತಾಸಾರದ್ದೇನು ಬೇರೆ ಬೇರೆ ಸಂದರ್ಭದಲ್ಲಿ ಮಾತಾಡ್ತೀವಿ. ಆದರೆ ಇಂಗ್ಲೆಂಡ್ನಲ್ಲಿ ಒಂದು ಕೇಸು, ಡೇವಿಡ್ ಇರ್ವಿನ್ ಅನ್ನುವಂಥ ಒಬ್ಬ ವ್ಯಕ್ತಿ ಅಮೇರಿಕದ ಇತಿಹಾಸಗಾರ್ತಿ ಹಿಂಗಿದ್ದು ನನ್ನ ವಿಚಾರಕ್ಕೆ ಅಪಚಾರ ಬರುವ ರೀತಿಯಲ್ಲಿ ಮಾಡಿದ್ದಾರೆ, ಅವರನ್ನು ಶಿಕ್ಷಿಸಬೇಕು ಅಂತೇಳಿ ಒಂದು ಅಫಿದಾವತ್ ಹಾಕಿದಾಗ ಲಂಡನ್ನ ಹೈಕೋರ್ಟಿನ ತೀರ್ಪುಗಾರರು ಅಥವಾ ನ್ಯಾಯವಾದಿಗಳು ಅಥವಾ ಅಲ್ಲಿನ ಜಡ್ಜು ಚಾರ್ಲ್ಸ್ ಗ್ರೇ ಅವರು ಎಷ್ಟು ಸ್ಪಷ್ಟವಾದ ನಿಲುವಿಗೆ ಬಂದುಬಿಡ್ತಾರೆ ನೋಡಿ. ನಮ್ಮ ಇಂಡಿಯಾ ದೇಶದಲ್ಲಿ ಹಂಗಾಗ್ತಿರಲಿಲ್ಲ. ಅವರು ಒಬ್ಬ ನ್ಯಾಯವಾದಿಯಾಗಿ, ಒಬ್ಬ ಜಡ್ಜಾಗಿ ಚರಿತ್ರೆಗೆ ಸಂಬಂಧಪಟ್ಟಂಥ ವಿಚಾರದ ಬಗ್ಗೆ ಚರಿತ್ರೆಗಾರರೇ ಮಾತಾಡಬೇಕು ಅಂತೇಳಿ ಗೌರವಿಸ್ತಾರೆ. ರಿಚಾರ್ಡ್ ಇವಾನ್ಸನ್ನೇ ಯಾಕೆ ಕರಿಬೇಕಿತ್ತು ಅಂದರೆ, ಒಬ್ಬ ನ್ಯಾಯವಾದಿಯಾಗಿದ್ದವನು, ಒಬ್ಬ ಹೈಕೋರ್ಟ್ನಲ್ಲಿ ಕೂತ್ಕೊಂಡಿದ್ದ ಒಬ್ಬ ತೀರ್ಪುಗಾರ ನ್ಯಾಯಕ್ಕೆ ಸಂಬಂಧಪಟ್ಟಾಗೆ ಮಾತಾಡ್ಬೋದು, ಚರಿತ್ರೆ ವಿಷಯ ಅಲ್ಲ. ಆ ಕಾರಣಕ್ಕಾಗಿ ನಾನು ಕೊಡುವಂಥ ತೀರ್ಮಾನ ಪೂರ್ವಗ್ರಹ ಪೀಡಿತವಾಗಿರಬಾರ್ದು, ಸತ್ಯಕ್ಕೆ ಅಪಚಾರ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಅವರು ಆಯ್ಕೆ ಮಾಡಿಕೊಂಡಿರುವಂಥದ್ದು ಒಬ್ಬ ಇತಿಹಾಸಕಾರ. ರಿಚಾರ್ಡ್ ಇವಾನ್ಸು ಆ ಕಾಲಘಟ್ಟದಲ್ಲಿ ಚಿರಪರಿಚಿತರಾಗಿರುವಂಥದ್ದು ಮತ್ತು ಜಾಗತಿಕ ಮಟ್ಟದಲ್ಲಿ ಒಬ್ಬ ವಸ್ತುನಿಷ್ಠ ಇತಿಹಾಸಕಾರ ಅಂತೇಳಿ ಗೊತ್ತಿರುವಂಥದ್ದು ಚಾರ್ಲ್ಸ್ ಗ್ರೇ ಅವರಿಗೆ, ನ್ಯಾಯವಾದಿಗೆ ಗೊತ್ತಿತ್ತು. ಅವ್ರ ಹತ್ರ ಒಂದು ವರದಿಯನ್ನು ತರಿಸ್ಕೊಳ್ತಾರೆ. ಆ ನಂತರನೇ ಡೇವಿಡ್ ಇರ್ವಿಂಗ್ ಮಾಡಿರುವಂಥದ್ದು ತಪ್ಪು ಅಂತ ಕಮಟ ಶಿಕ್ಷೆಯನ್ನು ವಿಧಿಸುವ ಕೆಲಸ ಮಾಡ್ತಾರೆ. ಅನೇಕ ಸಂದರ್ಭದಲ್ಲಿ ಇದಾಗೋದಿಲ್ಲ. ಅದು ಇಂಡಿಯಾದಲ್ಲಂತೂ ಬಿಡಿ, ನಿಮಗೆ ಎಲ್ರಿಗೂ ಈ ಪ್ರಶ್ನೆಯನ್ನು ಕೇಳಿದವರಿಗೆ ನಾನು ತುಂಬ ಆಭಾರಿಯಾಗಿರ್ತೇನೆ. ಇದು ಸಮಕಾಲೀನ ಸಂದರ್ಭದಲ್ಲಿ ನಾವು ಕಾಣ್ತಾ ಇರುವಂಥದ್ದು. ಸತ್ಯ ಯಾರಿಗೂ ಬೇಕಾಗಿಲ್ಲ. ಚರಿತ್ರೆಯ ಬಗ್ಗೆ ಮಾತಾಡಲಿಕ್ಕೆ ಇವತ್ತಿನ ದಿವಸ ಚರಿತ್ರೆಯ ವಿದ್ಯಾರ್ಥಿಗಳು ಬೇಕಾಗಿಲ್ಲ. ಅದಕ್ಕೆ ನನ್ನ ಮಾತನ್ನು ಕೇಳಿಸಿಕೊಳ್ಳುವವರು ಚರಿತ್ರೆ ವಿದ್ಯಾರ್ಥಿಗಳಾಗಬೇಕು ಮತ್ತು ಅಭಿಮಾನದಿಂದ ಚರಿತ್ರೆ ಕುರಿತಾಗಿ ಒಂದಷ್ಟು ಸಾಹಿತ್ಯಗಳನ್ನು ಓದದಿದ್ದರೆ, ಅವರಿಗೆ ಆ ಥರದ ಅರ್ಹತೆ ಇದ್ದರೆ ಮಾತ್ರ ಚರಿತ್ರೆಯ ಬಗ್ಗೆ ಮಾತನಾಡುವಂಥ ಕೆಲಸ ಮಾಡಬೇಕು. ಇದು ನನ್ನ ಆಗ್ರಹ. ಅಪಚಾರಗಳನ್ನು ಮಾಡುವವರಿಗೆ ಬೇರೆ ಥರದ ಎಜೆಂಡಗಳಿದ್ದಾವೆ, ಅದು ನಿರಂತರವಾಗಿ ಬರ್ತಾಯಿದೆ. ಆ ಎಜೆಂಡಗಳು ನಿಮಗೆ ಎಲ್ರಿಗೂ ಗೊತ್ತು. ನಾನು ಏನೂ ಹೇಳಬೇಕಾಗಿದೆ. ಸಮಕಾಲೀನ ಭಾರತದ ಸಂದರ್ಭವನ್ನು ಅವಲೋಕನ ಮಾಡಿದರೆ ಯಾರು ಯಾಕೆ ಹಂಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ತೀರ್ಮಾನ ಬರೋದು. ಒಬ್ಬ ಇತಿಹಾಸದ ವಿದ್ಯಾರ್ಥಿಯಾಗಿ ನಾನು ಅದರ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ನಾನು ಚರಿತ್ರೆ ಕುರಿತಾದ ಸತ್ಯವನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್.